ನಮಸ್ಕಾರ ಹರೇ ಗುರುಗಳೇ. ಶ್ರೀನಿವಾಸ. ಹರೇ ಹರೇ ಶ್ರೀನಿವಾಸ ಗುರುಗಳೇ. ಹಯಗ್ರೀವ 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 ಯದಿಯೋ ವದಯತ್ ತಸ್ಯ ನಿಸ್ಸರತೆ ವಾಣಿ ಜನ್ಗಕನ್ಯಾ ಪ್ರಭಾಗವತ್ ಕಲ್ಯಾಣಾತ್ ಬುಧಗಾತ್ರಾಯ ಕಮಿದಾತ್ತ ಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ಚಿತ್ರೈಃ ಪದೈಶ್ಚ ಗಂಭೀರೈಃ ಪ್ರಖಂಡಿತೈಃ ಗುರುಭಾವಂ ಇಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್ ತಂಬಂದೇ ನೃಸಿಂಹತೀರ್ಥನಿಲಯಂ ಶ್ರೀ ವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರದ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ತಸ್ಮದಿಷ್ಟಾರ್ಥ ಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಕಾಕರಾಣಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಭಕ್ತಾನಾಂ ಮಾನಸಾಂ ಭೋಜ ಬಾಣವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಪ್ರಣಮತ್ ಕಾಮಧೇನುಂ ಚ ಭಜಸ್ವರ ತರೂಪಮಂ ಶ್ರೀ ಭಾವಬೋಧ ಕೃತ್ಪಾದ ಚಿಂತಾಮಣಿಂ ಉಪಾಸ್ಮಹೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೋಡೋಣವಾ, ಇತ್ತು ಕ್ವಿಸ್ ರೆಡಿ ಎಲ್ಲಾರು? டீம் பிரிச்சிடலாமா? செப்பரேட்டா பண்றீங்களா, டீம் பிரிச்சுக்கிறீங்களா? ಸೆಪರೇಟ್ ಇಂಡಿವಿಜುವಲ್ ಕೇಳಿಲ್ವಿಯಾ? ಹಾ. ಸರಿ, ಒಬ್ರೊಬ್ರಿಗೆ ಒಂದ್ ಚಾನ್ಸ್. ಸರಿಯಾ? ನಾ ಹೇಳೋರು மட்டும் ಹೇಳ್ಬೇಕು, ಬೇರೆ ಯಾರು ಆನ್ಸರ್ ಹೇಳಬಾರದು. ಇಫ್ ಯು ಡೋಂಟ್ ನೋ ದ ಆನ್ಸರ್ ಯು ಹ್ಯಾವ್ ಟು ಪಾಸ್ ಇಟ್ ಟು ಅದರ್ಸ್. ಓಕೆವಾ? ಅವ್ರಿಗೆ ಒಬ್ಬೊಬ್ಬರಿಗೆ ಒಂದ್ ಸಾರಿ ಆಪರ್ಚುನಿಟಿ ತಾನೆ. ಸರಿ ಸರಿ. ಟೀಮಾ? ಹಾ ಸರಿ. ಯಾರ್ಯಾರು ಬಂದಿದ್ರಿ ಇತ್ತು? ವೈಭವ್ ಕೃಷ್ಣ, ಪೂರ್ಣಶ್ರೀ, ಭಾರ್ಗವ್ ಕೃಷ್ಣ, ಇಲ್ಲಿ 3 ಜನ. ಆಮೇಲೆ ಚಿನ್ಮಯಿ, ಕೌಶಿಕ್, ಅಂಕಿತಾ, ಮೃತಿಕಾ, ದಯ. ಏನು ಇಬ್ರು ಎರಡ ಜಾಯಿನ್ ಮಾಡಿದ್ರಿ ಇತ್ತು? ಹೌದು ಗುರುಗಳೇ. ಸೂಪರ್. ಓಕೆ. ಆಮೇಲೆ ಸಂಧ್ಯಾ, ಕರೆಕ್ಟಾ? ರೇಣುಕಾ ಇಲ್ಲ, ಸಹಾನ ಬರ್ಲ. ಆಮೇಲೆ ಸರಿ, ಸ್ಟಾರ್ಟ್ ಮಾಡೋಣ. ಪೂರ್ಣವೀನು ಇಲ್ಲ ಅನಿಸ್ತಾನೆ. ಸರಿ. ಸೊ ಈಗ ಇಂದ್ರೆ ಇದು ಒಂದು ಜಸ್ಟ್ ಅಟೆಂಪ್ಟ್ ಈ ಸಾರಿ. ಜಸ್ಟ್ ಕೇಳ್ತಾನೆ, ಆಮೇಲೆ ಬಂದು ನೀವು ಹೆಂಗಂತ ನೋಡಿ ಆನ್ಸರ್ ಮಾಡಿ. ಸರಿಯಾ? ನಾವು 2 ವಿಷಯ ತಗೊಂಡೇವು. ಒಂದು ಗುರುಗಳ ಕತೆ, ಇನ್ನೊಂದು ಫೆಸ್ಟಿವಲ್ಸ್, ಹಬ್ಬದ. ಸರಿಯಾ? ನಾ ಸ್ಕ್ರೀನ್ ಶೇರ್ ಮಾಡ್ತೇನೆ. ಸರಿಯಾ? ನಾ ಹೇಳೋರು ಮಾಡಿದ್ರೆ ಆನ್ಸರ್ ಮಾಡ್ಬೇಕು. ಸರಿ, ಟೀಮ್ ಫಾರ್ಮ್ ಮಾಡಿ ನೋಡೋಣವಾ? ಈಗ ನಾನು ಸರಿ ಇರು. ಅಂಕಿತಾ, ಮೃತಿಕಾ, ನೀವು ಹಂಗೆ ಒಂದೇ ಟೀಮ್ ಅಲ್ಲಿ ಇದ್ದೀರಾ? ಅಲ್ಲಿಯೇ ಒಂದೇ ಮನೇಲಿ ತಾನೆ ಇದ್ರಿ? ಸರಿಪಾ. ಅಂಕಿತಾ, ಮೃತಿಕಾ, ಕೌಶಿಕ್, ಇವರೆಲ್ಲ ಒಂದು ಗ್ರೂಪ್. ಸರಿಯಾ? ಆಮೇಲೆ ಬಂದು ಸಂಧ್ಯಾ, ಚಿನ್ಮಯಿ, ಭಾರ್ಗವ್ ಕೃಷ್ಣ ಒಂದು ಗ್ರೂಪ್. ಸರಿಯಾ? ಆಮೇಲೆ ಪೂರ್ಣಶ್ರೀ, ವೈಭವ್ ಒಂದು ಗ್ರೂಪ್. 3 ಗ್ರೂಪ್ ಇದೆ. ಸರಿಯಾ? ಗ್ರೂಪ್ 1 ಹನುಮ ಗ್ರೂಪ್. ಯಾರ್ಯಾರು? ನಾನು ಮೃತಿಕಾ. ಅಂಕಿತಾನ ಮೃತಿಕಾ ಸಪರೇಟ್ ಮಾಡೋಣವಾ? ಸರಿ. ಅಂಕಿತಾ, ಪೂರ್ಣಶ್ರೀ, ಆಮೇಲೆ ಬಂದು ಚಿನ್ಮಯಿ ಒಂದು ಗ್ರೂಪ್, ಹನುಮ ಗ್ರೂಪ್. ಓಕೆವಾ? ಸೊ ಗ್ರೂಪ್ ಭೀಮದಲ್ಲಿ ಭೀಮನ ಹಾಕ್ಬಿಡೋಣ.
ಭಾರ್ಗವ್ ಕೃಷ್ಣ, ಸರಿಯಾ? ಆಮೇಲೆ ಬಂದು ಕೌಶಿಕ್, ಓಕೆ ಗುರುಗಳೇ. ಆಮೇಲೆ ಯಾರಿದ್ದಾರೆ? ಗುರುಗಳು ಮೃತ್ತಿಕಾ ಎ ಟೀಮು. ಮೃತ್ತಿಕಾ. ಓಕೆ ಗುರುಗಳೇ. 8 ಬಂದಿದ್ದಾಯ್ತು. ಸರಿ, 4 ಬಂದ್ರೆ ಮಾಡಿ ನೋಡೋಣ. 2 ಗ್ರೂಪ್ ಮಾಡಿ ಮಾಡೋಣ. ಸರಿ, ನಾ ಏನ್ ಮಾಡ್ತಾನೆ, ಚಿನ್ಮಯಿ, ಅಂಕಿತಾ, ಪೂರ್ಣಶ್ರೀ ಅವರು ಕೂಡ ಬಂದು ಸಂಧ್ಯಾನ ಸೇರಿಸಿ ಕೊಡ್ತಾರೆ. ಇಲ್ಲಿ ಬಂದು ಭಾರ್ಗವ್, ಕೌಶಿಕ್, ಮೃತ್ತಿಕಾ, ಇನ್ನೊಂದು ಯಾರು ಮಿಸ್ಸಿಂಗ್? ವೈಭವ್ ಕೃಷ್ಣ. ಸರಿ ಗುರುಗಳೇ, ಮೂರಾರ ಒಂದಿಲ್ಲ, ಏನ್ಮಾ? ಮೂರಾವೇ ಇದ್ದೀರ ಒಂದಿಲ್ಲ. 3 ಇಟ್ಟಿರುವಂದ ಪರವಾಗಿಲ್ಲ. ನಾವು ಇದಕ್ಕೊಂದು ಹೆಸರು ಬೇರೆ ಮಾರಿಸಿ ನೋಡೋಣ. ಸರಿಯಾ? ಒಂದು ಗ್ರೂಪ್ ವೇದವ್ಯಾಸ, ನೀವು ಇವರೆಲ್ಲ ಮುಖ್ಯ ಪ್ರಾಣ ಯಾರಲ್ಲ ವೇದವ್ಯಾಸ ಕಳ್ಸಿದ್ದಾನೆ. ಸರಿ, ಓಕೆ, ನಾ ಅಲ್ಲಿ ಹಾಕ್ತಾನೆ. ಸರಿ, ಗ್ರೂಪ್ ವೇದವ್ಯಾಸ, ಅಂಕಿತಾ, ಪೂರ್ಣಶ್ರೀ, ಚಿನ್ಮಯಿ, ಸಂಧ್ಯಾ. ಗ್ರೂಪ್ ಮುಖ್ಯ ಪ್ರಾಣ ಭಾರ್ಗವ್, ಕೌಶಿಕ್, ಮೃತ್ತಿಕಾ, ವೈಭವ್. ಸರಿಯಾ? ಈಗ ಕ್ವಶ್ಚನ್ ಟು ಗ್ರೂಪ್ ವೇದವ್ಯಾಸ. ರೆಡಿಯಾ? ಓಕೆ ಗುರುಗಳೇ. ಆನ್ಸರ್ ಮಾಡಾಗ ನಮಗೆ ಬಂದಿಲ್ಲ. ಒಂದು ಪಾಸ್ ಮಾಡ್ಬೇಕು. ಇವಾಗ ಬಂದು ನಮಗೆ ಆನ್ಸರ್ ಇಲ್ಲ ಅಂದ್ರೆ ನಮ್ಮ ಗ್ರೂಪ್ ಇರೋರಿಗೆ ಮಟ್ಟು ಪಾಸ್ ಮಾಡ್ಬೇಕಾ? ಆಹಾ, ಇಲ್ಲ. ಗ್ರೂಪ್ ಒಳಗೆ ಯಾರೋ 2 ಸಾರಿ ಅಟೆಂಪ್ಟ್ ಮಾಡುವುದು. ಸರಿಯಾ? ಒಬ್ರು ಗ್ರೂಪ್ ಒಳಗೆ ಯಾರ್ ಬೇಕ್ರೆ? Okay. ಯಾರೋ ಒಬ್ರು ಆನ್ಸರ್ ಹೇಳಿದ್ರೆ ಸರಿ, ಆದ್ರೆ ಒಬ್ರು ತಪ್ಪ ಹೇಳಿಟ್ರು ಅಷ್ಟೇ. ಸ್ಟಾರ್ಟ್ ಮಾಡಲ್ವಾ? ಮಾಡೋಣ ಗ್ರೂಪ್ ಗುರುಗಳೇ. ವೇದವ್ಯಾಸ, ಅಂಕಿತಾ, ಪೂರ್ಣಶ್ರೀ, ಚಿನ್ಮಯಿ, ಸಂಧ್ಯಾ. Okay, First ಬಾ. ಸರಿ, ಈ ಕ್ವಶ್ಚನ್ ನಾ ಶೇರ್ ಮಾಡ್ತಾನೆ, ನೋಡಿಲ್ರಿ ಸ್ಕ್ರೀನ್ ನ? ಸ್ಕ್ರೀನ್ ಶೇರ್ ಮಾಡಿದ್ಯಾ? ಮಾಡಿ. ಈಗ ಫಸ್ಟ್ ವೇದವ್ಯಾಸ ಗ್ರೂಪಿಗೆ ಈ ಕ್ವಶ್ಚನ್ ವೇದವ್ಯಾಸ ಗ್ರೂಪಿಗೆ ಅಂಕಿತಾ, பூர்ணஸ்ரீ, சின்மயி, சந்தியா. இது என்ன பண்டிகை? இது என்ன ஃபெஸ்டிவல்? ஃபர்ஸ்ட் क्वेश्चन இதுக்கு. ಗಂಗಾ ಪೂಜೆ, ನೀರ್ ತುಂಬ ಹಬ್ಬ, ನೀರು ತುಂಬ ಹಬ್ಬ. ಯಾರು ಆನ್ಸರ್ ಮಾಡ್ತೀರಿ? ಚಿನ್ಮಯಿ. ಚಿನ್ಮಯಿ. ಓಕೆ, ಚಿನ್ಮಯಿ, ನೀರ್ ತುಂಬೋ ಹಬ್ಬ, ಗಂಗಾ ಪೂಜಾ, ಕರೆಕ್ಟ್ ಆನ್ಸರ್. ಸರಿ, ಇದ್ರಲ್ಲಿ ಇನ್ನೊಂದು ಕ್ವಶ್ಚನ್ ಇದೇ ಗ್ರೂಪಿಗೆ. ಓಕೆ, ಇದು ಹೇಳಿದ್ರೆ ಪ್ಲಸ್ ಪಾಯಿಂಟ್ ಇದೆ, 5 ಮಾರ್ಕ್ಸ್ ಡಿಫಾಲ್ಟ್ ಬಂದಿರೋದು. ಈ ಅಡಿಷನಲ್ ಕ್ವಶ್ಚನ್ ಹೇಳಿದ್ರೆ 2 more ಪಾಯಿಂಟ್ಸ್ ಬರೋದು. ಸರಿಯಾ? ಈ ನೀರ್ ತುಂಬುವ ಹಬ್ಬ ಏ ಹಬ್ಬಕ್ಕೆ ಮಿಂಚ ಬರ್ತಾ ಇದೆ? ದೀಪಾವಳಿ. ಸರಿ, ಅದಕ್ಕೆ ಇನ್ನೊಂದು ಹೆಸರೇನು? ನರಕ ಚತುರ್ದಶಿ. ಆಹಾ, ಈ ಹಬ್ಬಕ್ಕೆ ಇನ್ನೊಂದು ಹೆಸರೇನು? ನೀರ್ ತುಂಬುವ ಹಬ್ಬಕ್ಕೆ ಇನ್ನೊಂದು ಹೆಸರೇನು? ಇನ್ನೊರು ಪೆಯರ್ ಎನ್ನ? யாரு இருக்கா இந்த குரூப்ல? பூர்ணஸ்ரீ. ಗಂಗಾ ಸ್ನಾನ. இல்ல, ஜலான ஆரம்பிக்கும். க்ளூ கொடுத்துட்டேன். ಗುರುಗಳೇ, ನಾವು இருங்க, சொல்லக்கூடாது. குரூப் 2 சொல்லக்கூடாது. முக்கிய பிராண குரூப் சொல்லக்கூடாது. ಜಲತ್ರಯೋದಶಿ. ಜಲತ್ರಯೋದಶಿ. இல்ல, இன்னும் கொஞ்சம் மிஸ்ஸிங். சரி, ஓகே, பாஸ் பண்ணிடலாமா இந்த 2 மார்க்க? முக்கிய பிராண குரூப்புக்கு ಮುಖ್ಯ ಪ್ರಾಣ ಗ್ರೂಪಿಗೆ ಪಾಸ್ ಮಾಡಿ ಬಿಡ್ತಾನೆ. ಜಲಪೂರ್ಣ ತ್ರಯೋದಶಿ. ವೆರಿ ಗುಡ್. ಜಲಪೂರ್ಣ ತ್ರಯೋದಶಿ 2 ಮಾರ್ಕ್ಸ್. ವೇದವ್ಯಾಸ ಗ್ರೂಪ್ 5 ಮಾರ್ಕ್ಸ್. சரி, ಗುರುಗಳೇ, ನಮ್ಮ முக்கிய ಟೀಮ್ பிராண குரூப் 2 மார்க், 2 பாயிண்ட்ஸ் இப்ப வாங்கியாச்சு. சரி, இப்ப செகண்ட் क्वेश्चन டு முக்கிய பிராண குரூப். ஃபர்ஸ்ட் क्वेश्चन ஈஸியான क्वेश्चन. யாரு? முக்கிய பிராண ஸ்கூல். வேதவியாச குரூப். வேதவியாச குரூப். வேதவியாಸ ಗ್ರೂಪ್ಗೆ இந்த क्वेश्चन. ಓಕೆ ಗುರುಗಳೇ. வேதவியாச குரூப் வந்து யார் குரூப்? முக்கிய பிராண குரூப் தானப்பா இப்ப? ಮುಖ್ಯ ಪ್ರಾಣ முக்கிய ಗ್ರೂಪ್. பிராண குரூப்புக்கு பார்கவ் கிருஷ்ணா, கௌஷிக், மிருத்திகா, வைபவ் கிருஷ்ணா. क्वेश्चन ஃபர்ஸ்ட் கேட்டுக்கங்க. தல்ல அவனுக்கு வழி காட்டுப்பா, நோடு. Prahlad just joined. Sorry, we are late. யாருப்பா ஜாயிட்டு? Prahlad ಈಗಲೇ join ಓ, ಮಾಡಿದ್ದಾನೆ. ಪ್ರಹ್ಲಾದ. Sorry, late. ಸರಿ, ಪ್ರಹ್ಲಾದ ತೂಕಿ
ಪ್ರಹ್ಲಾದ್ ವೇದವ್ಯಾಸ ಗ್ರೂಪ್. ಸರಿಯಾ? ಜಾಯಿನ್ ಮಾಡಿದ್ದೇನೆ ಗುರುಗಳೇ. ಯಾರಮ್ಮ? ಗುರುಗಳೇ ನಾನು ಜಾಯಿನ್ ಮಾಡಿದ್ದೇನೆ. ನೀನು ಜಾಯಿನ್ ಮಾಡಿದ್ಯಾ? ಸರಿ, ಮತ್ತೆ ಏನ್ ಮಾಡ್ತಾನೆ? ಅಂಬರಿಣಿನ ಬಂದು ವೇದವ್ಯಾಸ ಗ್ರೂಪ್ ಹಾಕಿ ಬಿಡ್ತಾನೆ. ಓಕೆ ಗುರು. ಮುಖ್ಯ ಪ್ರಾಣ ಗ್ರೂಪ್ಲಿ ಪ್ರಹ್ಲಾದ್. ಸರಿಯಾ? ಮುಖ್ಯ ಪ್ರಾಣ ಗ್ರೂಪ್ ಬಂದು ಭಾರ್ಗವ್ ಕೃಷ್ಣ, ವೈಭವ್ ಕೃಷ್ಣ, ಆಮೇಲೆ ಬಂದು ಮೃತ್ತಿಕಾ, ಪ್ರಹ್ಲಾದ್, ಕೌಶಿಕ್. ಸರಿಯಾ? ವೇದವ್ಯಾಸ ಗ್ರೂಪ್ ಬಂದು ಅಂಕಿತಾ, ಪೂರ್ಣಶ್ರೀ, ಚಿನ್ಮಯಿ, ಸಂಧ್ಯಾ, ಅಂಬರಿಣಿ. ಸೊ ಈಗ ಕ್ವಶ್ಚನ್ ಟು ಮುಖ್ಯ ಪ್ರಾಣ ಗ್ರೂಪ್. ಓಕೆ ಗುರುಗಳೇ. ಈ ಒಂದು ಹಬ್ಬ ಇದು ಏನು ಹಬ್ಬ? ಇದಕ್ಕೆ ಆನ್ಸರ್ ಬಂದು ವೆರಿ ಗುಡ್ ಆನ್ಸರ್, ವಿನಾಯಕ ಚತುರ್ಥಿ. ವಿನಾಯಕ ಚತುರ್ಥಿ. ಈ ಹಬ್ಬ ಇದಕ್ಕೆ ಏನ್ ಬಂದು 2 ಹಬ್ಬ? ಮಾರ್ಕ್ಸ್ ತಾನೆ. ಇದಕ್ಕೆ ತುಂಬಾ ಈಸಿಯಾದ ಆನ್ಸರ್. ಏನ್ ಹಬ್ಬ? ಓಕೆ ಗುರುಗಳೇ. ಈ ಹಬ್ಬ ಬರ ದಿನ ಏನು? ಗಣೇಶ ಚತುರ್ಥಿ. ಗಣೇಶ ಚತುರ್ಥಿ. ಇಲ್ಲ ಇಲ್ಲ, ನಂಗೆ ಎಕ್ಸಾಕ್ಟ್ ಏನ್ ಮಾಸದ ಬೇಕಾ? ಏನ್ ಮಾಸ, ಏನ್ ಪಕ್ಷ, ಏನ್ ತಿಥಿ? ಇರಿ, ಏನ್ ಮಾಸ ಅದು? ಆ, ಆಗಸ್ಟ್. ಕೃಷ್ಣ ಆಗಸ್ಟ್ ಇಲ್ಲ, ಅದೇನೋ ಇದು ಚಿನ್ಮಯಿ ಗ್ರೂಪ್ ಅಪ್ಪ. ಇಲ್ಲವೇ ಶುಕ್ಲ ಪಕ್ಷ ಚತುರ್ಥಿ. ಚಿನ್ಮಯಿ ಇಲ್ಲ, ಏನ್ pick ಶುಕ್ಲ ಮಾಡು. ಪಕ್ಷ ಚತುರ್ಥಿ ತಾನೆ? ಶುಕ್ಲ ಪಕ್ಷ ಚತುರ್ಥಿ. ಇದು ಹೇಳಿದ್ರೆ 3 ಮಾರ್ಕ್ಸ್ ಉಂಟು. ಶುಕ್ಲ ಪಕ್ಷ ಚತುರ್ಥಿ. ಓಕೆ. ಇರುಪ್ಪ ಏನ್ ಮಾಸ? ಏನೋ ಅದಾದ ಹೇಳ್ರಿ, ಕೆಲದವರಿಗೆ ಹೇಳ್ರಿ. ಏನ್ ಮಾಸ? ಶುಕ್ಲ ಪಕ್ಷ ಚತುರ್ಥಿ ಬಾ. ಶುಕ್ಲ ಪಕ್ಷ ಚತುರ್ಥಿಯಾ? ಸರಿ, ಓಕೆ. ಇರು ಈಗ 2 ಮಾರ್ಕ್ ಗ್ರಾಂಟೆಡ್. ಇರುಪ್ಪ. ಈಗ ತಿಂಗಳು ಹೇಳಿದ್ರೆ 1 ಮಾರ್ಕ್ ಅಂತ ಗ್ರಾಂಟೆಡ್. ಹೇಳೋದು. ಯಾರಿದ್ದಾರೆ ಈ ಗ್ರೂಪ್ ಅಲ್ಲಿ? ಗುರುಗಳೇ ಗುರುಗಳೇ. ಅಯ್ಯೋ, ಯಾರದು? ನಂಗೆ ಮೃತ್ತಿಕಾವ, ವೈಭವ, ಪ್ರಹ್ಲಾದ, ಕೌಶಿಕ. ಯಾರದು ಆನ್ಸರ್ ಹೇಳೋದು? கௌஷிக். சுக்ல பட்ச சதுர்த்தின்னு சொல்லியாச்சு. எந்த மாசம் சொன்னா பாத்ரபத மாசம். சொன்னது யாரு? மிருத்திகா. மிருத்திகாவா? யார் ಹೇಳಿ ಕೊಡ್ತಾರಾ? ಸರಿ, ಓಕೆ. ಇದನ್ನು ರೈಟ್ ಆನ್ಸರ್ ಭಾದ್ರಪದ ಮಾಸ ಶುಕ್ಲ ಪಕ್ಷ ಚತುರ್ಥಿ. ಸರಿ, ಇದನ್ನು ಹೇಳಿ ಕೊಟ್ರ ಅಂದ್ರೆ ನಂಗೆ ಡೌಟ್ ಅದ. ಸೊ 4 ಮಾರ್ಕ್ಸ್, 4 ಔಟ್ ಆಫ್ 5. ಓಕೆವಾ? ಅಡಿಷನಲ್ ಕ್ವಶನ್ ಇದೆ ಇದಕ್ಕೆ. ಇದು ಕೊಂಚ ಈ ಅಡಿಷನಲ್ ಕ್ವಶನ್ ಹೇಳಿದ್ರೆ 3 ಮಾರ್ಕ್ಸ್ ಇದೆ. ಸರಿಯಾ? ಸರಿ, 2 ಮಾರ್ಕ್ಸ್ ತನ ಕೊಟ್ಟೇವ ಅದಕ್ಕೆ. ಸೇರಿ 2 ಮಾರ್ಕ್ಸ್ ತನ ಇದೆ. ಇದು ಈ ವಿನಾಯಕ ಚೌತಿ ಸಂಬಂಧಪಟ್ಟದ್ದು. ಇದು ಏದಕ್ಕಾಗಿ ಈ ಕಥೆ ಹೇಳತ್ತೆ? ಈ 2 ಕಥೆ ಏನು? ಕೊಂಚ ಟೈಮ್ ತಗೊಂಡು ಹೇಳಿ. ಗುರುಗಳೇ ನಾನೆಲ್ಲ ವಿನಾಯಕರ್ ಬಂದು ವಿನಾಯಕರ್ ಬಂದು ತಿಂದುಟ್ಟು ಒಂದ್ ನಿಮಿಷ ಕೌಶಿಕ್ ಹೇಳ್ತಾರಂತ. ವಿನಾಯಕರ್ ಬಂದು ವಿನಾಯಕ ಚತುರ್ಥಿಯಾಗ ಬಂದು ಭಕ್ತರುಗಳು ಪ್ರಸಾದ ಎಲ್ಲ ತಗೊಂಡು ಹೋದಾರ. ಆಮೇಲೆ ಮೂಂಜೂರ್ ಮಾಲೆ ಹೊತ್ತಿದ್ರು ಅವ್ರು ವಾಗನ ಮೇಲೆ. ಆಗ ಬಂದೊಂದು ಸ್ನೇಕ್ ಬಂತಾಯ್ತು. ಅದನ್ನ ನೋಡಿ ಮೂಂಜೂರ್ ಅಂತಿದ್ರು. ಓಕೆವಾ? ಸೊ ಆಗ ಬಂದು ವಿನಾಯಕರ್ ಬಂದು ಕೀழே ಕೆಳಗೆ ಬಿದ್ದುಟ್ಟು ಅವ್ರ ಹೊಟ್ಟೆ ಬಂದು ಅರದು ಎಲ್ಲಾವೇ ಕೆಳಗೆ ಬಿದ್ದಿತ್ತು. ಆಗ ಬಂದು ಚಂದ್ರನ್ ಬಂದು ಅವ್ರಿಗೆ ನೋಡಿ ಆಗಲ್ಲ. ಸೊ ವಿನಾಯಕರ್ ಬಂದು ಚಂದ್ರನಿಗೆ ಬಂದು ಇಂಥ ಮಾರಿ ಒಂದು ಶಾಪ ಕೊಟ್ಟು, ಇಂಥ ಮಾರಿ ಯಾವುದು ಶುಕ್ಲ ಪಕ್ಷ ಸಮಯದಲ್ಲಿ ಬಂದು ನೀ ಬಂದು ಬೆಳೆದು ಕೃಷ್ಣ ಪಕ್ಷ ಸಮಯದಲ್ಲಿ ಬಂದು ನೀ ಇನ್ನೊಂದೇನು ಇನ್ನೊಂದು ಬಂದು ನನ್ನ ವಿನಾಯಕ ಚತುರ್ಥಿ ಆಗ ಬಂದು ನೀನ್ ನೋಡೋರಿಗೆ ಬಂದು ಪಲಿ ಬರೋದು ಹಂಗಂತಂದ್ರು. ಎಕ್ಸಾಂಪಲ್ ಬಂದು ಕೃಷ್ಣರವರ ಒಂದು ಸ್ಟೋರಿ ಅಂತಾರೆ. ಅದೇನ್ ಸ್ಟೋರಿ? ಒಂದ್ ನಿಮಿಷ, ಇದು ಹೇಳಿರ್ತಾರ ಫುಲ್ ಮಾರ್ಕ್. ಈಗ ಬಂದು 3 ಮಾರ್ಕ್ಸ್ ಅಲ್ಲಿ 2 ಮಾರ್ಕ್ ಕೊಟ್ಟುಟ, ಇನ್ನು 1 ಮಾರ್ಕ್ ಪೆಂಡಿಂಗ್ ಇದೆ. 1 ಮಾರ್ಕ್ ತಾನೆ? ಸರಿ, 2 ಲಿ 1 ಕೊಟ್ಟುಟ, ಇನ್ನು 1 ಮಾರ್ಕ್ ಇದೆ. ಯಾರು? ಕೌಶಿಕ್ ಹೇಳು. ಇದು ಬಂದು ಜಾಂಬವಂತ ಅಂತ ಬಂದು ಒಂದು ಪ್ರೆಷಸ್ ಅನ್ನೋ ಒಂದು ಡೈಮಂಡ್ ಇತ್ತು. ಅದನ್ನ ಬಂದು ಕೃಷ್ಣರ್ ಬಂದು ನಂಗೆ ಬೇಕು ಹಂಗಂತ ಹೇಳ್ತು ಬರ ಮೇಲೆ ಅವ್ರು ಬಂದು ಅವ್ರ ಜಾಂಬವಂತ ಅವರ ಡಾಟರ್ ಬಂದು ಅದನ್ನ ಇಟ್ಟುಂಡ್ರಾರು. ಬಂದು ಅವ್ರು ಬಂದು ಹೇಳ್ತಾರೆ ಯಾರು ನೀವು ಹಂಗಂತ ಕೇಳೋ ಮೇಲೆ ಜಾಂಬವಂತ ಬಂದು ಕೇಳ್ತಾರೆ ನೀವ್ ಯಾರು ಹಂಗಂತ ಕೇಳ ಮೇಲೆ ನಂಗೆ ಆ ಡೈಮಂಡ್ ಕೊಡ್ರಿ ಹಂಗಂತ ಕೇಳ್ತಾರೆ. ಆವಾಗ ಬಂದು ಇಲ್ಲ ಅದು ಬಂದು ತುಂಬಾ ಪ್ರೆಷಸ್ ಹಂಗಂತ ಎಲ್ಲ ಮೇಲೆ ಅವ್ರು ಯಾರು ಅಂತ ಎಲ್ಲ ಮೇಲೆ ಅವ್ರು ನೆನ್ಸ್ತಾರೋ ರಾಮದೇವ್ರೇ ಬಂದಿದ್ದಾರೆ ಹಂಗಂತ ಹೇಳ್ತು. ಆ ಡೈಮಂಡ್ನು ಅವರ ಹೆಣ್ಣನು ಎಕ್ಸಾಕ್ಟ್ ಆ ಮಣಿ ಹೆಸರು ಏನಪ್ಪ? ಅಯ್ಯೋ, ತ್ಯಮಂತಕ ಮಣಿ. ಸ್ಯಮಂತಕ ಮಣಿ ಮೃತ್ತಿಕಾ. ಸರಿ, ಓಕೆ. 2 ಪಾಯಿಂಟ್ಸ್ ಗ್ರಾಂಟೆಡ್. ಇದು ಹೆಸರೇನು? ಸ್ಯಮಂತಕೋಪಾಖ್ಯಾನ. ಈ ಚರಿತ್ರವನ್ನ ಆತ ಕೇಳಿದರೆ ವಿನಾಯಕರ ಚೌತಿ ದಿನ ಚಂದ್ರನ ನೋಡಿದ
ಪಾಪ ಅದರಿಂದ ಬರ ಕಷ್ಟಗಳು ಪರಿಹಾರ ಆಗತ್ತೆ. ಓಕೆ, ವೆರಿ ಗುಡ್. ಸರಿ, 2 ಮಾರ್ಕ್ಸ್ ಗ್ರಾಂಟೆಡ್, ಅಡಿಷನಲ್ ಮಾರ್ಕ್. ಒಂದು 5+2 ತಾನೆ. ಸೊ 4 ತನಕ ತೆಗೆದ್ರಿ, ಸೊ ಇಲ್ಲಿ 2. ಸರಿ, ಸೊ ಟೀಮ್ 1 ಎಷ್ಟು ತೆಗೆದ್ರಿ ಈಗ? 5+2 3 ಮಾರ್ಕ್ಸ್ ಇದು. ಇಲ್ಲ, 4 ಕೊಟ್ಟಿದ್ದಾನೆ. ಓ, 5 4+2 6. ಯಾರೋ ಪೇರೆಂಟ್ಸ್ ಸಮ್ಮಾನಕ್ಕೆ ಹೆಲ್ಪ್ ಮಾಡಿರೋ ಕೂಡ ಓಕೆ. ಸರಿ, ನೋಡೋಣ ನೆಕ್ಸ್ಟ್. ಸರಿ, ಈಗ ನೆಕ್ಸ್ಟ್ ಇನ್ನೊಂದು ಕೇಳ್ತಾನೆ, ಇದು ಕರೆಕ್ಟಾ ಹೇಳ್ರಿ. ಕ್ವಶ್ಚನ್ 2 ವೇದವ್ಯಾಸ ಟೀಮ್ ಕೇಳೋಣವಾ? ರೆಡಿಯಾ? ಹಾ ಗುರುಗಳೇ. ರೆಡಿ. ಸ್ಕ್ರೀನ್ ಶೇರ್ ಮಾಡ್ತಾನೆ. ಓಕೆ ಗುರುಗಳೇ. ಸರಿ, ಕಾಣಿಸ್ತೀಯಾ? ಕ್ವಶ್ಚನ್ 2 ವೇದವ್ಯಾಸ ಟೀಮ್. ವೇದವ್ಯಾಸ ಟೀಮ್ ಯಾರಿದ್ರಿ? ಅಂಕಿತಾ, ಪೂರ್ಣಶ್ರೀ, ಚಿನ್ಮಯಿ, ಸಂಧ್ಯಾ, ಅಂಬ್ರಿಣಿ. ಯಾರು ನಿಮ್ಮೊಳಗೆ ಆನ್ಸರ್ ಹೇಳೋತ್ ರೀತಿ ರೆಡಿ ಮಾಡಿಲ್ರಿ? ಈ ಒಂದು ಚರಿತ್ರೆಯಲ್ಲಿ ಬರ ಯತಿಗಳು ಯಾರು? ಕ್ವಶ್ಚನ್ 1. ವ್ಯಾಸರಾಜರು. ಓಕೆ, ವ್ಯಾಸರಾಜರು. ಇದು ಏನು ವಿಷಯವನ್ನ ಹೇಳಿದೆ? ಪ್ರತಿಷ್ಠೆ ಮಾಡಕ್ಕೆ. ಯಂತ್ರೋದ್ಧಾರಕ ಹನುಮಂತ ಪ್ರತಿಷ್ಠಾ. ಈ ಸಮಯದಲ್ಲಿ ಅವರು ರಚನೆ ಮಾಡಿದ ಯಂತ್ರೋದ್ಧಾರಕ ಹನುಮ ಸ್ತೋತ್ರದ ಫಲಶ್ರುತಿ ಏನು? ಯಾರು ಈ ಟೀಮ್ ಇದ್ರಿ? ಅಂಕಿತಾ, ಪೂರ್ಣಶ್ರೀ, ಚಿನ್ಮಯಿ, ಸಂಧ್ಯಾ, ಅಂಬ್ರಿಣಿ. ಆ ಶ್ಲೋಕನ ಹಂಗೆ ಹೇಳಿರ್ನು ಓಕೆ. ಗುರುಲಿ ಪುತ್ರಾರ್ಥಿ ಲಭತೆ ಪುತ್ರಂ ಯಶೋರ್ಥಿ ಲಭತೆ ಯಶಃ ಹಾ, ವಿದ್ಯಾರ್ಥಿ ಲಭತೆ ವಿದ್ಯಂ ಧನಾರ್ಥಿ ಲಭತೆ ಧನಂ ಸರ್ವದಾ ಮಾಸು ಸಂದೇಹೋ ಹರಿಹಿ ಸಾಕ್ಷಿ ಜಗತ್ಪತಿಃ ಯತ್ಕರೋ ಯತ್ರ ಸಂದೇಹಂ ಸಯಾತಿ ನರಕಂ ಧ್ರುವಂ. ಗ್ರೇಟ್, ಸೂಪರ್. ಸೊ 5 ಮಾರ್ಕ್ಸ್ ಗ್ರಾಂಟೆಡ್. ಸೊ ಇದು ಒಂದು ನೋಡಿದ್ರಾ? ಇದು ನೋಡಿರಾ? ಸರಿ, ಇದೋಡ ಇನ್ನೊಂದು ಸಬ್ಸಿಕ್ವೆಂಟ್ ಕ್ವಶ್ಚನ್. ಇದರಲ್ಲಿ ಪ್ರಾರಂಭ ಮಾಡಿ ವ್ಯಾಸರಾಜರು ಮಾಡಿದ ದೊಡ್ಡ ಕೆಲಸ ಏನು? ಗುರುಲಿ ಕ್ವಶನ್ ಅರ್ಥ ಅಲ್ಲ. ಇದರಿಂದ ಆರಂಭಿಸಿ ವ್ಯಾಸರಾಜರು ಮಾಡಿದ ಒಂದು ದೊಡ್ಡ ಕೆಲಸ ಏನು? ಇದನ್ನ ಕಂಟಿನ್ಯೂ ಮಾಡಿ ಅವ್ರು ಏನ್ ಮಾಡಿರು? ಈ ಪ್ರತಿಷ್ಠಾಪನ ಕಂಟಿನ್ಯೂ 732 ಹನುಮನ್ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ. ವೆರಿ ಗುಡ್, ವೆರಿ ಗುಡ್. ಸರಿ, ಓಕೆ, ವೆರಿ ಗುಡ್. ಸರಿ, ಸೊ ಈ ಟೀಮಿಗೆ 5+2 ಮಾರ್ಕ್ಸ್ ನ ಗ್ರಾಂಟ್ ಮಾಡ್ತಾನೆ. ವೇದವ್ಯಾಸ ಸ್ಕೂಲ್ 5+2 ಗ್ರಾಂಟೆಡ್. ಸರಿ, ನೆಕ್ಸ್ಟ್ ಕತೆ ಗೋಯಿಂಗ್ ಟು ಮುಖ್ಯ ಪ್ರಾಣ ಸ್ಕೂಲ್. ರೆಡಿಯಾ? ರೆಡಿ ಗುರುಗಳೇ. ಹಾ, ರೆಡಿಯಾ? ಮುಖ್ಯ ಪ್ರಾಣ ಸ್ಕೂಲ್ ಟೀಮ್. ರೆಡಿ ಈ ಗುರುಗಳೇ. ಘಟನೆಯಲ್ಲಿ ಬರುವಂತಹ ಯತಿಗಳು ಯಾರು? ವ್ಯಾಸರಾಜರು. ಸರಿ, ವ್ಯಾಸರಾಜ. ವೈಭವ್ ಆನ್ಸರ್ ಮಾಡೋಣ. ಇನ್ನೊಬ್ರು ಹೇಳಿ ಟೀಮ್ಲಿ. ಸರಿಯಾ? ಯಾರಿದ್ರಿ ಟೀಮ್ಲಿ? ಭಾರ್ಗವ್, ಕೌಶಿಕ್, ಮೃತ್ತಿಕಾ, ಪ್ರಹ್ಲಾದ್. ಸರಿ, ಪ್ರಹ್ಲಾದ್ ಭಾರ್ಗವಿ ಒಂದು ಕ್ವಶ್ಚನ್. ಸರಿಯಾ? ತಿಳಿಯದ ನಿಂಗಿದು? ಈ ವ್ಯಾಸರಾಜರು ಪಾಪ ತಿಳಿಯದ ಅಂತಿಲ್ಲ. ಸರಿ, ಇದ್ರನ್ನ ಹೇಳ್ತಾನೆ. ಇಲ್ಲ, ಕೌಶಿಕ್, ಹೇಳ್ರಿ ಗುರುಗಳೇ. ಮೃತ್ತಿಕಾ. ಆನ್ಸರ್ ತರದ್ರೆ ಹೇಳ್ರಿ. ಇದು ಏನು ಕಥೆಯನ್ನ ಹೇಳತ್ತೆ? ಗುರುಗಳೇ, ಏನಾಯ್ತು, ಕೃಷ್ಣದೇವರಾಯರಿಗೆ ಬಂದು ಒಂದು ಶಾಪದಿದೆ. ಅದ್ರ ಬಂದು ಹಾವು ಕಚ್ಚಿ ಅವ್ರು ಬಂದು ಮರಣ ಮಾಡ್ಬೇಕು ಅಂತ ಒಂದು ಶಾಪದಲ್ಲಿ ಅವ್ರಿಗೆ ಇದಿದೆ. ಅದಿಲ್ಲಂಗ ವ್ಯಾಸರಾಜರಿಗೆ ಬಂದು ಬಾಕ್ಲಿಕರಾಚಾರ್ಯರ ಮೇಲೆ ಒಂದು ದಿನ ಮುಂಚಾಡಿ ಅವ್ರು ಬಂದು ಇದಾರು. ಸೊ ಅವ್ರಿಗೆ ಒಂದು ದಿನ ರಾಜಾವ ಇರುವ ಇದುವ ಇರೋದು. ಸೊ ಅವ್ರ ಏನ್ ಮಾಡೋರು, ಒಂದು ದಿನ ಅವ್ರ ವ್ಯಾಸ ತೀರ್ಥರಂದು ಒಂದು ದಿನ ಅವರು ಪಟ್ಟದಲ್ಲಿ ಕೂತುಂಡು ವ್ಯಾಸರಾಜರಾಯಿ ಇವರೋಡ ಕೃಷ್ಣದೇವರಾಯರೋಡ ಶಾಪ ಅದು ಬಂದು ಹಾವು ರೂಪಲ್ಲಿ ಬಂದಿದೆ. ಅವರೋಡ ಕಾಷಾಯ ವಸ್ತ್ರನ ಅವ್ರು ಬಂದು ಆ ಹಾವು ಮೇಲೆ ಹಾಕ ಮೇಲೆ ಆ ಹಾವು ಬಂದು ಹುರಿದ ಇಡೋದು. ಸರಿ, ಇದರಲ್ಲಿ ನಂಗೆ ಇನ್ನು ಕೊಂಚ ಕರೆಕ್ಟ್ ಬೇಕು. ಇದು ಶಾಪವಾ ಇಲ್ಲ ಅವರಿಗೆ ಬಂದದ್ದು ಏನು? ಕರೆಕ್ಟಾ? ಅದು ಹೇಳಿ ಹುಡ್ತೀನಿ ಫುಲ್ ಪಾಯಿಂಟ್. ಏನು ಅದೇನು
ಅದು ಬಂದು ಆಕ್ಚುಲಿ ಹಾವು ಬಂದು ಇದು ಮಾಡ್ಕೋದಿಲ್ಲ. ವೆಯ್ಟ್ ಮಾಡಿ ಆಕ್ಚುಲಿ ಆ ಪೀಡೆ ಬಂದು ಈ ಸಿಂಹಾಸನದ ಕುಟುಂಬ ಅವರಿಗೆ ಕುಟುಂಬ ಬಂದು ಸೆಂಟೋಯ್ಡ್ ಗುಹಯೋಗ ಆಗೋದಿಲ್ಲ. ಪರಿಹಾರ ಆ ಸಮಯದಲ್ಲಿ ಬಂದು ಹಾವು ರೂಪದಲ್ಲಿ ಆ ಪೀಡೆ ಬಂತು. ಯಾರು ಹೇಳ್ತೀರಿ? ಗುಹಯೋಗ ಪೀಠ. ಗುಹಯೋಗ ಪೀಡ ರೈಟ್. ಅದು ಯಾರು? ರಾಜ ವೈಭವ ಹೇಳಿದ ಆನ್ಸರ್, ನೀವು ಹೇಳಿದ ಆನ್ಸರ್ ರಾಜವಯ ಕುಟುಂಬ ಅವರನ್ನ ಆ ಗುಹಯೋಗ ಪೀಡ ಎಂಬುದು ಒಂದು ಹೊಡಿತೆ ಅಂತ ತಿಳಿದು ವ್ಯಾಸರಾಜರು ಕೂತರಿಂದ ಅವರು ವ್ಯಾಸರಾಯರು ವ್ಯಾಸರಾಜರಾದರು. ಓಕೆ, ವೆರಿ ಗುಡ್. ಸರಿ, ಸೊ ಇದರಲ್ಲಿ ಮುಡಿತು. ಇದರಲ್ಲಿ ಕ್ವಶ್ಚನ್ 5 ಇದರಿಂದ ಪ್ರಾರಂಭ ಮಾಡಿ ವ್ಯಾಸರಾಜರ ಮಠದಲ್ಲಿ ಇವತ್ತೂ ಒಂದು ಸಂಪ್ರದಾಯ ಇದೆ. ಅದು ಏನು? ಅದು ಬಂದು ಈಗ ಕೂತಿರೋ ಸನ್ಯಾಸಿಗಳು ಕೂಡ ಬಂದು ರಾಜ ತರ ಅಲಂಕಾರ ಮಾಡಿ ಕೂಡ್ಸಿಡೋರು. ಅದಕ್ಕೆ ಹೆಸರೇನು? ವ್ಯಾಸರಾಜ ದರ್ಬಾರ್. ವೆರಿ ಗುಡ್, ವ್ಯಾಸರಾಜ ದರ್ಬಾರ್. ಮೃತ್ತಿಕವಾ? ಹೌದು. ಮೃತ್ತಿಕ ನೀನೇ ಹೇಳ್ತೀಯಾ ಫುಲ್ಲ? ಕೊಂಚ ಕೊಂಚ ಹೇಳ್ತಾನೆ, ಕೊಂಚ ಕೊಂಚ ಅಮ್ಮ ಹೆಲ್ಪ್ ಅಕ್ಕ ಮಾಡ್ತಾರೆ. ಹೇಳಿ ಕೊಡ್ತಾಳೆ. ಅಕ್ಕ ಬೇರೆ ಟೀಮ್ ಇದ್ದಾಳೆ. ಸರಿ, ಓಕೆ, ಪರವಾಗಿಲ್ಲ. ಇದನ್ನ ವೆರಿ ಗುಡ್ ಆನ್ಸರ್, ಸೂಪರ್. ವ್ಯಾಸರಾಜ ದರ್ಬಾರ್. ವ್ಯಾಸರಾಜ ದರ್ಬಾರ್. ಸರಿ, ಈ ಕ್ವಶ್ಚನ್ ಬಂದು ಮಾರ್ಕ್ ಇಲ್ಲ ಇದ್ರೆ ಯಾರು ಬೇಕಾದ್ರೆ ಹೇಳುವ ಒಂದು ಆ ದರ್ಬಾರ್ಲಿ ಹೇಳುವಂತಹ ಒಂದು ಹಾಡು ಏನು? ವಿದ್ಯಾಪ್ರಸನ್ನ ತೀರ್ಥರು ಮಾಡಿದ್ದು. ತಿಳಿಯಾದ ಯಾರೋ? ವ್ಯಾಸರಾಜರ ಮೇಲೆ ಒಂದು ಹಾಡು. ಜಯ ಜಯ ಹಾ, ಹೇಳಿ. ಜಯ 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 ವೈಷ್ಣವ ಚಂದ್ರಗೆ, ಜಯ ಜಯ ವ್ಯಾಸ ಯತೀಂದ್ರರಿಗೆ. ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ, ಜಯ ಜಯ ವ್ಯಾಸ ಯತೀಂದ್ರರಿಗೆ, ಜಯ ಜಯ ವರ ಕರ್ನಾಟಕ ಪತಿಗೆ, ಜಯ ಚಂದ್ರಾಸನವೇರಿನಗೆ. ವೆರಿ ಗುಡ್, ಸೂಪರ್. ನೆಕ್ಸ್ಟ್ ಕ್ವಶ್ಚನ್ ಗೋಯಿಂಗ್ ಟು ವೇದವ್ಯಾಸ ಸ್ಕೂಲ್. ಗುರುಗಳು ನಮಗೆ ಎಷ್ಟು ಪಾಯಿಂಟ್ಸ್? 5+2 ರಿಯಾದ್. ಈ ಕ್ವಶ್ಚನ್ ಸಿಂಪಲ್ ಕ್ವಶ್ಚನ್. ಇದರಲ್ಲಿ ಬರುವಂತ ಯತಿಗಳು ಯಾರು? ಅವರು ಯಾರ ಅವತಾರ? ಶ್ರೀಪಾದರಾಜರು. ವೆರಿ ಗುಡ್ ಸಂಧ್ಯಾ. ಧ್ರುವ 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 ಮಹಾರಾಜ ಅವತಾರ. ಇದು ಕ್ವಶ್ಚನ್ ಸಿಂಪಲ್ ಕ್ವಶ್ಚನ್ ಹೇಳಿ ಆಯ್ತು. ಅವರು ಧ್ರುವರಾಜ್ಯದಿಂದ ಶ್ರೀಪಾದರಾಜರ ಅವತಾರ ಮಾಡಿದ್ರು. ಸೇರಿ, ಅದರಿಂದ ಅವರಿಗೆ ಏನಾಯಿತು? ಏನ್ ಸ್ಪೆಷಲ್? ಏನು ಸ್ಪೆಷಲ್ ಇವರಿಗೆ ಶ್ರೀಪಾದರಾಜರು ಮತ್ತು ಸನ್ಯಾಸಿಗಳಿಂದ ಅವರಿಗೆ ಏನು ವ್ಯತ್ಯಾಸ? 4 ಡಿಫ್ರೆಂಟ್ ವೆರೈಟೀಸ್ ಭೋಜನ ಮಾಡ್ತಿದ್ರು. ಯಾರಪ್ಪ ಅದು? ಚಿನ್ಮಯಿ. ಹೇಳುವ ಚಿನ್ಮಯಿ. ಎವ್ರಿ ಡೇ 64 ವೆರೈಟಿ ಭೋಜನ ತಿನ್ನೋರು. ವೆರಿ ಗುಡ್. ಅದು ಎಕ್ಸಾಕ್ಟ್ ಟರ್ಮ್ ಏನು? 4 ಮಾರ್ಕ್ಸ್ ಗ್ರಾಂಟೆಡ್, ಇನ್ನು 1 ಮಾರ್ಕ್ ಪೆಂಡಿಂಗ್. 64 ಭಾಗ ಊಟ ಮಾಡಿದ್ರು. ಓಕೆ, ಅದಕ್ಕೆ ಹೆಸರು ಏನು? ಅದನ್ನ ನಾವೇನು ಹೇಳ್ತೇವೆ? ರಾಜಭೋಗ. ಇರ್ರಿ, ಯಾರು ಈಗ ಆನ್ಸರ್ ಮಾಡ್ತಾ ಇದ್ರಿ? ವೇದವ್ಯಾಸ ಸ್ಕೂಲಾ? ಸರಿ, ವೇದವ್ಯಾಸ ಗ್ರೂಪ್. ರಾಜಭೋಗ. ರಾಜಭೋಗ ಇಲ್ಲ. ಸರಿ, ಇಲ್ಲ ಪಾಸ್ ಮಾಡೋಣವಾ? ಮೃಷ್ಟಾನ್ನ ಭೋಜನನ? ಇಲ್ಲ. ಸರಿ, 2 ಆನ್ಸರ್ ಕೊಟ್ಟಾಯ್ತು. ಕೊಳ್ಳ. ಸೊ ಈ 4 ಪಾಯಿಂಟ್ಸ್ ಗ್ರಾಂಟೆಡ್. 1 ಪಾಯಿಂಟ್ ಈಗ ಮುಖ್ಯ ಪ್ರಾಣ ಟೀಮ್ಲಿ ಕೇಳ್ತಾನೆ. ಇವರಿಗೆ ಇದ್ದದ್ದು ಏನು? ಸುಖ ಪ್ರಾರಬ್ಧ. ವೆರಿ ಗುಡ್. ಓಕೆ, ಸುಖ ಪ್ರಾರಬ್ಧ. ಸೊ ವೇದವ್ಯಾಸ ಸ್ಕೂಲಿಗೆ 4 ಪಾಯಿಂಟ್ಸ್, ವೇದವ್ಯಾಸ ಗ್ರೂಪ್ 4 ಪಾಯಿಂಟ್ಸ್, ಮುಖ್ಯ ಪ್ರಾಣ ಗ್ರೂಪಿಗೆ 1 ಪಾಯಿಂಟ್ ಸಿಕ್ಕಿಡ್ತು. ಸರಿ, ಎಕ್ಸ್ಟ್ರಾ ಕ್ವಶ್ಚನ್ ಇನ್ನೊಂದಿದೆ ಈಗ ಇದ್ಲಿ. ಸರಿಯಾ? ಎಕ್ಸ್ಟ್ರಾ ಕ್ವಶ್ಚನ್ ಇದು ತಿರುಗಿಸಿ ಅಗೇನ್ ವೇದವ್ಯಾಸರಿಗೆ ತಾನೆ, ವೇದವ್ಯಾಸ ಗ್ರೂಪ್ ತಾನೆ. ಸರಿಯಾ? ಈ ಶ್ರೀಪಾದರಾಜರು ಬೃಂದಾವನ ಆದ ಜಾಗದಲ್ಲಿ ಇರುವಂತಹ ತೀರ್ಥ ಹೆಸರೇನು? ಇದು 1 ಪಾಯಿಂಟ್. ಅವರು ರಚನೆ ಮಾಡಿದ ಮುಖ್ಯವಾದ ಒಂದು ಕನ್ನಡ ಗ್ರಂಥ ಏನು? ಪಾಯಿಂಟ್ 2. ಈಸಿನ 2. ಮಧ್ವನಾಮ. Point 1 ನರಸಿಂಹ ತೀರ್ಥ. ವೆರಿ ಗುಡ್. ಮಧ್ವನಾಮ. ಮಧ್ವನಾಮ. ಸರಿ, ಇದರಲ್ಲಿ ಇನ್ನು ಒಂದೇ ಒಂದು ಕ್ವಶ್ಚನ್ ಮಟ್ಟ ಕೇಳ್ತಾನೆ. ಇದು ಒಂದು ಎಕ್ಸ್ಟ್ರಾ ಕ್ವಶ್ಚನ್. ಅವರ ವಿದ್ಯಾ ಶಿಷ್ಯರು ಯಾರು? ವ್ಯಾಸರಾಜ. ಸರಿ, ಓಕೆ. ಅವ್ರಿಗೆ ಈಗ ವೇದವ್ಯಾಸ ವೇದವ್ಯಾಸ ಗ್ರೂಪಿಗೆ 0.2 ಎಕ್ಸ್ಟ್ರಾ ಗ್ರಾಂಟೆಡ್. ಸರಿಯಾ? ಸರಿ, ಶ್ರೀಪಾದರಾಜ ಇದರಿಂದ ಇನ್ನೊಂದು ಕ್ವಶ್ಚನ್ ಮಟ್ಟ ಕೇಳ್ತಾನೆ. ಶ್ರೀಪಾದರಾಜರ ಗುರುಗಳು ಯಾರು? ಇದೆ ತಿಳಿದ್ರೆ ಹೇಳಕ್ಕೆ, ತಿಲ್ಲಾದನು ಓಕೆ. ಬ್ರಹ್ಮಣ್ಯ ತೀರ್ಥ. ಯಾರು ಹೇಳ್ತೀರಿ? ಅಂಬ್ರಿನಿ. ಅಂಬ್ರಿನಿ ಹೇಳುಮಾ.
ಗುರುಗಳ ಐ ಥಿಂಕ್ ಬ್ರಹ್ಮಣ್ಯ ತೀರ್ಥರು. ಹಾ ಹಾ ಬ್ರಹ್ಮಣ್ಯ ಇಲ್ಲ. ವ್ಯಾಸರಾಜರ ಹುಡುಗ. ವ್ಯಾಸರಾಜರ ಗುರುಗಳು very good. ನರಹರಿ ತೀರ್ಥರ ಇಲ್ಲ ಏ, ಅಯ್ಯೋ ಶ್ರೀಪಾದರಾಜರ ಗುರುಗಳ ಹೆಸರು ವೆರಿ ಗುಡ್. ಅಜಯ್ ಅಂತ ಅಜಯ್ ಕೃಷ್ಣ ಟೀಮ್ಲೇ ಇಲ್ಲ ಒಂದು ಪ್ಲಸ್ ಪಾಯಿಂಟ್ ವಾங்கிட. ಸ್ವರ್ಣವರ್ಣ ಪರಶುರಾಮ ತೀರ್ಥರು வெரி குட். அவர் மூல பிருந்தாவனம் எல்லிதா அஜய். ஸ்ரீரங்கம் ஓகே. சித்திரை வீதியில இருக்கக்கூடிய ஸ்ரீரங்கம் க்ஷேத்திரம் வெரி குட். ಶ್ರೀಪಾದರಾಜರ ವಿದ್ಯಾ ಗುರುಗಳು ಯಾರು? ಇದ್ಯಾರು ಹೇಳ್ತೀರಾ? ಹಾ ಅಯ್ಯೋ ವಿಪುಲೇಂದ್ರ ತೀರ್ಥ. ವಿಭುದೇಂದ್ರ ತೀರ್ಥರು ಓಕೆ ವೆರಿ ಗುಡ್. ಸರಿ, ವಿಭುದೇಂದ್ರ ತೀರ್ಥರ ಮೂಲ ಬೃಂದಾವನ ಎಲ್ಲಿದೆ? ವಿಭುದೇಂದ್ರ ತೀರ್ಥರ ಮೂಲ ಬೃಂದಾವನ ಎಲ್ಲಿದೆ? ಇದು என்னது? கௌஷிகா ಅದೇನೋ தமிழ்நாடுல தான் இருக்கு. ಅನ್ನೊಂದು ತಮಿಳ್ನಾಡು ಅದು ಸ್ಥಳದ ಚಕ್ಕದ ಏನು? ತಿರುನಲ್ವೇಲಿ ಹತ್ತಲಿ. ತಿರುನಲ್ವೇಲಿಯೇ ತಾನೆ. ಸರಿ, ಅಲ್ಲಿ ಏನ್ ನದಿ ಓಡುತ್ತೆ? ಅಯ್ಯೋ ಯಮುನಾ ನದಿ. ಯಮುನಾ ನದಿ. ತಾಮ್ರಪರ್ಣಿ ಏನ್ ನದಿ? ತಾಮ್ರಪರ್ಣಿ. ಸರಿ, ವೆರಿ ಗುಡ್. ಸರಿ, ಈ ಕ್ವಶನ್ ಎಕ್ಸ್ಟ್ರಾ ಕ್ವಶನ್ ಓಕೆವಾ? ವೆರಿ ಗುಡ್ ವೆರಿ ಗುಡ್ ಅಜಯ್, ಸೂಪರ್ ಆನ್ಸರ್. ಇವನು ಒಳ್ಳೆ answer. ಸರಿ. ಒಂದು ತಾಮ್ರಪರ್ಣಿ ಆಯ್ತು. ಸರಿ, ಇನ್ನೊಂದು ಈಗ ಕಥೆ ಯಾರು? ಈ ಕ್ವಶನ್ ಯಾರು? ಮುಖ್ಯ ಪ್ರಾಣವಾ? ಒಂದು ಗುರುಗಳೇ. ನೆಕ್ಸ್ಟ್ ಕ್ವಶನ್ ಟು ಮುಖ್ಯ ಪ್ರಾಣ. ಇದು ನಮ್ಮ ಮಧ್ವ ಪರಂಪರೆಯಲ್ಲಿ ಈ ಒಂದು ಚಿತ್ರ ಏನನ್ನ ಕುರಿತು ಹೇಳುತ್ತೆ? ವಾಟ್ ಡಸ್ ಇಟ್ ಡಿನೋಟ್? ಮುನಿತ್ರಯರು. ವೆರಿ ಗುಡ್. ಮುನಿತ್ರಯರು. ಏನು ಮುನಿತ್ರಯ? ಯಾವ್ದು ಬಂದು ಮಧ್ವಾಚಾರ್ಯರು ಬಂದು ಕಲ್ಪವೃಕ್ಷ, ಹಾ ಜಯತೀರ್ಥರು ಬಂದು ಕಾಮಧೇನು, ವ್ಯಾಸರಾಜರು ಬಂದು ಚಿಂತಾಮಣಿ. ವೆರಿ ಗುಡ್, ಸೂಪರ್ ಆನ್ಸರ್. ಸರಿ, ಮುನಿತ್ರಯರು. ಇವರಿಗೆ ನಾವು ಇನ್ನೊಂದು ಬಾರಿ ಹೇಳ್ತೇವೆ ಮುನಿತ್ರಯರು ಅಂತ ಹೇಳಾದ ಮೇಲೆ ಇವರು ಮೂರು ಬಂದ್ರ ಹೆಸರನ್ನ ಹೆಂಗ ಹೇಳ್ತೇವೆ? ಈಶ್ವರ ಹೆಂಗ ಹೇಳ್ತೇವೆ? ದೊಡ್ಡಪ್ಪ ಬಂದು ಅದು ಮಧ್ವಾಚಾರ್ಯರು ಇನ್ನೊಂದು ಹೆಸರು ಹೇಳಿಲ್ಲ, ಅದು ಪೂರ್ಣ ಪ್ರಜ್ಞರು. ಸರಿಯಾ? ಮಧ್ವಮುನಿ, ಜಯಮುನಿ, ವ್ಯಾಸಮುನಿ ವ್ಯಾಸಮುನಿ. ಅಂತ ಹೇಳ್ಬೇಕು. ಏನ್ ಹೇಳ್ಬೇಕು? ಮಧ್ವಮುನಿ, ಜಯಮುನಿ, ವ್ಯಾಸಮುನಿ. ಈಗ ಇದು ಸಿಂಪಲ್ ಆನ್ಸರ್ ತಾನೆ. 5 ಮಾರ್ಕ್ಸ್ ಮುಖ್ಯ ಪ್ರಾಣ ಸ್ಕೂಲಿಗೆ ಕೊಟ್ಟುಬಿಡ್ತಾನೆ. ಆದ್ರೆ ಈ ಇದೋட ಅಡಿಷನಲ್ ಕ್ವಶನ್, ಇದೋಡ ಅಡಿಷನಲ್ ಕ್ವಶನ್ ಯಾರು ಆನ್ಸರ್ ಮಾಡೋತ್ರಿ? ನಾನು. ಇವರು ಮೂರು ಬಂದ್ರೆ ಮೂಲ ರೂಪ ಏನು? ಮುಖ್ಯ ಇವರು ಯಾರದು? ಮಧ್ವಾಚಾರ್ಯರು ಬಂದು ವಾಯುದೇವರು. ಮಧ್ವಾಚಾರ್ಯರು ವಾಯುದೇವರ ಮೂಲ ರೂಪ. ಜಯತೀರ್ಥರು ಬಂದ್ರು ಇಂದ್ರ ದೇವರೋட ಮೂಲ ರೂಪ. ವ್ಯಾಸರಾಜರು ಬಂದು ಶಂಕುಕರ್ಣರೋட ಮೂಲ ರೂಪ. ವೆರಿ ಗುಡ್ ಆನ್ಸರ್ ಕೌಶಿಕ್. ಸೊ 2 more points ಮುಖ್ಯ ಪ್ರಾಣ ಗ್ರೂಪಿಗೆ. ನೆಕ್ಸ್ಟ್ ಹೋಗೋಣವಾ? ಕುಡಿಸಿಬಿಡವಾ? ಹೊತ್ತಾಯ್ತು. ಇದರ ಟೈಮ್ ಇದೆ. ಇದು ಯಾರ ಸ್ಕೂಲ್? ವೇದವ್ಯಾಸ ಗ್ರೂಪ್. ವೇದವ್ಯಾಸ ಗ್ರೂಪ್ ಸರಿಯಾ? ಕನ್ನಡ ಓದಲಿಕ್ಕೆ ತಿಳಿದವರು ಈಸಿ ಆನ್ಸರ್ ಮಾಡ್ರು. ಇದ್ರಲ್ಲಿ ನಡೆದ 2 ಕಥೆಗಳನ್ನ ಹೇಳಕ್ಕ ಸಾಧ್ಯವಾ? ಇದು ಯಾರು ಚರಿತ್ರ? ಮಧ್ವಾಚಾರ್ಯ ಚರಿತ್ರೆ. ವೆರಿ ಓಕೆ. ಮಧ್ವಾಚಾರ್ಯಲ್ಲಿ ಇದ್ರಲ್ಲಿ 2 ಕಥೆನ ಹೇಳಕ್ಕ ಮುಗಿಯಲ್ಲ. ಏನ್ ಕಥೆ? ನಾ ತೋರ್ಸಾದನ ಹೇಳಿರಕ್ಕೆ ಓಕೆ. ಈ ಚರಿತ್ರೆ ಏನನ್ನ ಹೇಳುತ್ತೆ? ಒಂದು ಅವರು ಸನ್ಯಾಸಿ ತಗೊಂಡ ಕತೆ, ಅದಕ್ಕೆ ಅವರ ವಿಜಯದಶಮಿ ಕತೆ. ಆಹಾ, ಇನ್ನು ಒಂದು ಆಪರ್ಚುನಿಟಿ ಇದೆ. ಉಡುಪಿ ಏನ್ ಕತೆ? ಕೃಷ್ಣ ನಿಮ್ಮ ಗ್ರೂಪ್ ಪ್ರತಿಷ್ಠೆ. ಉಡುಪಿ ಕೃಷ್ಣನ ಪ್ರತಿಷ್ಠೆ ಮಾಡ್ತಾರೆ. ಇಲ್ಲ. ಗುರುಗಳೇ ನಾವ್ ಹೇಳಂದ 2 ಆಪರ್ಚುನಿಟಿ ಮಿಸ್ ಮಾಡ್ರಿ ಅನಿಸ್ತಾನೆ. ಐ ಥಿಂಕ್ ಇದು ಬಂದು ಲೈಕ್ ಒಬ್ರು ಹೇಳೋಣ ಗುರುಗಳೇ. ವಿಜಯದಶಮಿ. ಗುರುಗಳೇ ನಾವ್ ಹೇಳಂದ. ಇರಿ ಸರಿ, ಅವರಿಗೆ ಚಾನ್ಸ್ ಮುಗಿದೋಯ್ತು. ಯಾರು? ವೇದವ್ಯಾಸ ಗ್ರೂಪ್ ಚಾನ್ಸ್ ಇಲ್ಲ. ಸರಿ, ಮುಖ್ಯ ಪ್ರಾಣ ಗ್ರೂಪಿಗೆ ಚಾನ್ಸ್ ಬರ್ತಾ ಪಾಸ್ಟ್ ಇದು. ಓಕೆ ಸರಿ, ಫಸ್ಟ್ ಕತೆ ಅವರು ಒಬ್ರು ಬಂದು ವೇದಕ್ಕೆ ಬಂದು ಪವರ್ ಇಲ್ಲ, ಅದನ್ನ ಒಂದೇ ಮಾಡಕ್ ಮುಗಿದು ಹಾಗಂತ ಅವ್ರ ಮಧ್ವಾಚಾರ್ಯ ಚಾಲೆಂಜ್ ಮಾಡಾಗಲ್ಲ. ಮಧ್ವಾಚಾರ್ಯರು ಬಂದು ಪ್ರೂವ್ ಮಾಡಿ ತೋರಿಸಿರು. ಅದಾವುದು
ಬಂದು ಒಂದು ಬೀಜನ ಬಂದು ಕೈಲಿಟ್ಟುಂಡ್ರು ಆ ಬೀ ವೇದಂಬಾವಲ ಬಂದು ಬೀಜ ಬಂದು ಮರವ ಬೆಳೀತು ಅಥವಾ ಕರೆಕ್ಟ್, ಅದೇ ತಾನೆ, ಕರೆಕ್ಟ್ ಕರೆಕ್ಟ್ ಆನ್ಸರ್. ಆಕ್ಚುಲಿ ಏನ್ ಮಾಡಿರು, ಸೂಕ್ತಗಳನ್ನ ಹೇಳಿದ್ರು, ಬೀಜವನ್ನ ಇಟ್ಟುಂಡ್ರು, ಬೀಜದಿಂದ ಎಲೆ ಮೊಳಿತು, ಎಲೆಯಿಂದ ಹೂ ಬಂದಿತ್ತು, ಹೂವಿಂದ ಕಾಯಿ ಆಯ್ತು. ಸರಿ, ವೆರಿ ಗುಡ್, ಈ ಕಥೆ ಕರೆಕ್ಟ್. ಎರಡನೇ ಕಥೆ ಏನ್ ಹೇಳ್ತೀರಿ? ಗುರುಗಳೇ ಇವ್ರು ಬಂದು ಹಾ. ಒಂದ್ ದೊಡ್ಡ ಪಾರ ಬಂದು ನದಿ ತುಂಬಾ ಫ್ಲಡ್ ಆಗ್ತದೆ ಹಂಗಂತ ಹೇಳ್ತು ಹ್ಮ್. ದುರ್ಗಾ ಬೆಟ್ಟ ಅಂದ ಒಂದು ಕಲ್ಲು ಒಂದ್ ದೊಡ್ಡ ರಾಕ್ ತಗೊಂಡು ಅದು ಒಂದು ಕೈಯಿಂದ ಅವ್ರು ತಗೊಂಡು ಹೋಗಿ ಹಾಕ್ತಾರೆ. ಸೊ ಇದು ಏನ್ ಡಿನೋಟ್ ಮಾಡತ್ತಂದ್ರೆ ಅವ್ರ ಮುಂಚಿನ ಅವತಾರದಲ್ಲಿ ಒಂದು ಭೀಮಸೇನ ದೇವರ ಇದ್ದ ಒಂದು ಇದನ್ನ ಅವ್ರಲ್ಲಿ ಡಿನೋಟ್ ಮಾಡ್ತಾರೆ. ಇದು ಕರೆಕ್ಟಾ? ಪಾದಿ ಕರೆಕ್ಟ್, ಬಟ್ ಇದ್ರೂ ಕರೆಕ್ಟ್ ಬಂದು ಏನು ಅಂದ್ರೆ ಒಂದು ಆಪರ್ಚುನಿಟಿ ತಾನೆ. ನದಿ ಇತ್ತುಪಾ, ನದಿಲಿ ಬಂದು ಒಂದು ರಾಕ್ ಇತ್ತು, ಓಕೆವಾ? ಬಂದು ಒಂದು ಡ್ಯಾಮ್ ಬಿಲ್ಡ್ ಮಾಡಕ್ ನೋಡವಲ್ಲ, ರಾಕ್ ಬಂದು ತಡ ಮಾಡಿತ್ತು. ಬಂದು ತುಂಬಾ ಬಂದರು ಸೇರಿನ ರಾಕನ ತಗೊಳಕ್ಕಿಲ್ಲ. ಮಧ್ವಾಚಾರ್ಯ ಅವ್ರು ಬಂದು ಗಟ್ಟಲಲ್ಲಿ ಅದು ಒಂದೇ ವೆರಲ್ಲಿ ತೂಕಿ ಅದು ಬಂದು ನಗರಿಸಿಟ್ಟು ಒಂದೇ ಕೈಲಿ ಒಂದೇ ಕೈಲಿ. ಓಕೆ. ಭೀಮಣ ಕಲ್ಲು, ಇದು ಎಕ್ಸ್ಟ್ರಾ ಏನ್ ಹೇಳ್ಬೇಕು? ಭೀಮಣ ಕಲ್ಲು. ಸೊ ಇದಕ್ಕೆ 4 ಪಾಯಿಂಟ್ಸ್ ಕೊಡ್ತಾನೆ, 1 ಪಾಯಿಂಟ್ ಇಲ್ಲ. ಭೀಮಣ ಕಲ್ಲು ಏಕಹಸ್ತೇನ ಸ್ಥಾಪಿತ ಶಿಲಾ ಅಂತ ಬರೆದಿದೆ. ಏನ್ ಮಧ್ವಾಚಾರ್ಯ ಏನ್ ಮಾಡಿರು? ಒಂದೇ ಕೈಯಲ್ಲಿ ತನ್ ಕಡಕಲಿದ್ದ ಆ ಸೆಲೆಯನ್ನ ಕಲ್ಲನ್ನ ತೂಕಿ ಇಟ್ರು. ಈ ಕಥೆ ನಾವು ಕವರ್ ಮಾಡಿದೇವಲ್ಲ, ಇದೇ ಅಲ್ಲ ವೇಳೆ ಮಧ್ವಾಚಾರ್ಯರ ವೇಳೆ. ಸರಿ, ಓಕೆ. ಸೊ ಇದೋட ಎಕ್ಸ್ಟ್ರಾ ಕ್ವಶನ್ ಕೇಳೋಣವ ಬೇಡವಾ? ಕೇಳೋಣ ಗುರುಗಳೇ. ಸರಿ, ದಿಸ್ ಇಸ್ ಅಗೈನ್ ಗೋಯಿಂಗ್ ಬ್ಯಾಕ್ ಟು ವೇದವ್ಯಾಸ. ಎಕ್ಸ್ಟ್ರಾ ಕ್ವಶನ್. ಸೊ ಈಗ ಬಂದು ಮುಖ್ಯ ಪ್ರಾಣ ಮುಖ್ಯ ಪ್ರಾಣಾದಿಯ 4 ಪಾಯಿಂಟ್ಸ್ ಬಂದಿರುತ್ತೆ extra. ಈಗ ವೇದವ್ಯಾಸ ಗ್ರೂಪಿಯ ಕ್ವಶನ್. ಮಧ್ವಾಚಾರ್ಯ ರಚನೆ ಮಾಡಿದ ಸರ್ವಮೂಲ ಗ್ರಂಥಗಳು ಎಷ್ಟು? 37. ಎಷ್ಟು ಗ್ರಂಥಗಳು? 37. 37. ವೆರಿ ಗುಡ್ ಆನ್ಸರ್. ಯಾರು ಹೇಳ್ತಾರೆ ಅಲ್ಲಿ? ಅಂಕಿತಾ ಹೇಳಿದ್ರು, ಪೂರ್ಣಶ್ರೀನ ಹೇಳಿದ್ದಲ್ಲ. ಸರಿ, ವೆರಿ ಗುಡ್. ಸರಿ, ಈ ಒಂದು ಸರ್ವಮೂಲ ಗ್ರಂಥಗಳ ಹೆಸರನ್ನ ಹೇಳುವಂತಹ ಒಂದು ಸ್ತೋತ್ರ ಇದೆ, ಅದು ನಮ್ಮ ಕ್ಲಾಸ್ ತೆಗೆದೆವು. ಆ ಸ್ತೋತ್ರ ಹೆಸರೇನು? ಗ್ರಂಥಮಾಲಿಕಾ ಸ್ತೋತ್ರ. ವೆರಿ ಗುಡ್. ಯಾರು ಹೇಳ್ತೀರಿ? ಚಿನ್ಮಯಿ. ಓಕೆ, ವೆರಿ ಗುಡ್. ಗ್ರಂಥಮಾಲಿಕಾ ಸ್ತೋತ್ರ. ಆ ಗ್ರಂಥಮಾಲಿಕಾ ಸ್ತೋತ್ರ ಪಾರಾಯಣ ಮಾಡಿದರೆ ಏನು ಫಲ ಇದೆ? ಇದು ಹೇಳಿರಿ 2 ಮಾರ್ಕ್ಸ್. ನಮಗಿರೋ ಎಲ್ಲಾ ಡಿಸೀಸಸ್ ಹೋಯ್ಡುತ್ತೆ. ವಂಶ ಯಾರು ಹೇಳ್ತೀರಿಪ್ಪ? ಅಂಕಿತಾ ಯಾರು ಹೇಳ್ತೀರಿ? ಅಂಕಿತಾ ಹೇಳುಮ್ಮ. ನಮಗೆಲ್ಲ ಡಿಸೀಸಸ್, ನಮಗಿರೋ ಎಲ್ಲಾ ಕಷ್ಟನು ನಮಗ್ ಹೋಗೋದು. ಯಾರದು? ವೇದವ್ಯಾಸ ಮುಖ್ಯ ಪ್ರಾಣ ವೇದವ್ಯಾಸ ಗ್ರೂಪಾ? ಸರಿ, ಇನ್ನು ಒಂದು ಮೋರ್ ಅಟೆಂಪ್ಟ್. ಯಾರು ಹೇಳ್ತೀರಿ? ಅದೇ ಹೇಳ್ತೀಯಾ? ಔಟ್ಸೈಡ್ ಗ್ರೂಪ್. ನೀನ್ ಗ್ರೂಪ್ ಜಾಯಿನ್ ಮಾಡಿದ್ಯಾ? ಏನೋ ಒಂದು ಗ್ರೂಪ್ಲಿ ಗ್ರೂಪ್ ವೇದವ್ಯಾಸ ಗ್ರೂಪ್ಲಿ ಆಗಿ ಬಿಟ್ಟುಲ್ಲ. ನಿಂಗೆ ಒಂದು ಚಾನ್ಸ್ ಕೊಡ್ತಾನೆ. ಗ್ರಂಥಮಾಲಿಕಾ ಸ್ತೋತ್ರ ಹೇಳಿದರೆ ಏನು ಫಲ ಹೇಳು? ಆ ಸ್ತೋತ್ರದ ಕಡಸಿಲಿ ಬರ ಸೆಂಟೆನ್ಸ್ ಹಾಗೆ ಹೇಳಿದ್ರು ಸರಿ. ಸರಿ, ಮುಖ್ಯ ಪ್ರಾಣ ಸ್ಕೂಲಿಗೆ ಪಾಠ ಮಾತ್ರ ಮದ್ವೇಷ ಪ್ರಿಯತೆ ಹರಿ, ಅದಾವುದು ಇದನ್ನ ಪಾರಾಯಣ ಮಾಡೋದ್ರಿಂದವೇ ಮದ್ವೇಷನಾದ ಹರಿ ಬಂದು ಪ್ರೀತಿ ಆಗ. ವೆರಿ ಗುಡ್, ವೆರಿ ಗುಡ್. ಮಧ್ವಾಚಾರ್ಯರ ಗ್ರಂಥನ ಹೆಸರನ್ನ ಹೇಳಿದ ಮಾತ್ರದಿಂದಲೇ ಮಧ್ವೇಷ ಶ್ರೀಹರಿ ಪ್ರೀತನಾಗುತ್ತಾನೆ. ಓಕೆವಾ? ಸರಿ. ಸೊ ಈಗ 5 ಪಾಯಿಂಟ್ಸ್ 2 ಪಾಯಿಂಟ್ಸ್ 1 ಪಾಯಿಂಟ್ ಅವರಿಗೆ ಬಂದಿರ್ತು, 1 ಪಾಯಿಂಟ್ ಇಲ್ಲಿ ಬಂದಿದೆ. 2 ಅವರಿಗೆ 2 ನಿಮಗೆ 2ವಾ? ಅವರಿಗೆ 2ವಾ? ನಿಮಗೆ 2ವೇ, ಬಟ್ ಏತೇಷಾಂ ಪಾಠ ಮಾತ್ರ ಏನ ಅಥವಾ 1 ಪಾಯಿಂಟ್. ಓಕೆ, ವೇದವ್ಯಾಸರಿಗೆ 2 ಪಾಯಿಂಟ್ಸ್ ಕೊಟ್ಟಿಲ್ಲ, ಅವ್ರಿಗೆ ಕೊಟ್ಟುಟೆ. ನೀವು ತಾನೇ ತಗೊಂಡ್ಬಿಟ್ರಿಲ್ಲ ಮೊದಲಿಗೆ 4 ಪಾಯಿಂಟ್ಸ್. 1 ಪಾಯಿಂಟ್ ಮುಖ್ಯ ಪ್ರಾಣಾವಿಯ 1. ಸರಿ, ನೆಕ್ಸ್ಟ್ ಕ್ವಶ್ಚನ್. ಇದು ಯಾರಿಯ ಮುಖ್ಯ ಪ್ರಾಣ? ಮುಖ್ಯ ಪ್ರಾಣ ತನಗ
ಒಂದು ಗುರುಗಳೇ. ಇದು ಯಾರ ಚರಿತ್ರೆಯನ್ನ ಹೇಳುತ್ತೆ? ಈ ಒಂದು ಕಥೆ ಏದನನ್ನ ಹೇಳುತ್ತೆ? ಜಡ ಬರೆದಾರೆ ಅದಾವುದು ಬಂದು ಇದು ಬಂದು ಪುರಂದರದಾಸರೋಡ ಕಥೆ ಹೇಳತ್ತೆ. ಹಾ ಇದು ಬಂದು ಪಂಡ್ರಾಪುರಲ್ಲಿ ನಡೀತು. ಏನಾಯ್ತು ಹಾ. ಅಂದ್ರೆ ದೇವ್ರು ಬಂದು ಪುರಂದರದಾಸರ ರೂಪವಿಟ್ಟು ಒಂದು ಡ್ಯಾನ್ಸ್ ಆಡೋ ಒಂದು ಗರ್ಲ್ ಇಟ್ಟು ಇದು ಒಂದು ವಿಠಲ ದೇವ್ರ ಮೇಲೆ ಹಾಕಿದ ಕೈಲಿ ಹಾಕಿಂಬ ಒಂದು ಆರ್ನಮೆಂಟ್ ನಾನು ಹಿಂಗ್ ಕೊಡ್ತಾನೆ. ಆಮೇಲೆ ಬಂದು ನಾಳೆಗಳು ನಾ ತಿರ್ಸಿ ಬಂದು ಕೊಡ್ತಾನೆ ಹಂಗಂತ ಎಲ್ಲ ಹೇಳ್ತಾರೆ. ಅವ್ರು ಬಂದು ತುಂಬಾ ಸಂತೋಷ ಪಡ್ತಾರೆ. ಅದ್ರ ಆಮೇಲೆ ಬಂದು ಬೆಳಾತ್ಲಿ ನೋಡಾಮೇಲೆ ವಿಠಲ ದೇವರ ಕೈಲಿ ಬಂದು ಇಲ್ಲದನ್ನ ನೋಟ್ಟು ಅಯ್ಯೋ ಇಲ್ಲವೇ ಹಂಗಂತ ಹೇಳ್ತು ಎಲ್ಲತ್ಲಿ ಹೇಳ್ತಾರೆ. ಇದ மாதிரி ತೊಲಂಜೋಯ್ತು ಹಂಗಂತ ಎಲ್ಲ ಮೇಲೆ ಆ ಡ್ಯಾನ್ಸ್ ಆಡ ಲೇಡಿ ಬಂದು ಅಲ್ಲಿ ಬಂದು ಹೇಳ್ತಾರೆ ಪುರಂದರದಾಸರ ತಾವ್ ಕೊಟ್ರು ಹಂಗಂತ ಹೇಳ್ತಾರೆ. ಆಮೇಲೆ ಆವತ್ತು ಪುರಂದರದಾಸರೇ ಬಂದು ಬರ್ತಾ ಇದಾರೆ. ಇದನ್ನ ಕೇಳಿ ಅವ್ರು ಹೇಳ್ತಾರೆ ಇಲ್ಲ ನಾ ಮಾಡ್ಲಾ ಹಂಗಂತ ಎಲ್ಲ ಮೇಲೆ ಒಂದು ದೇವ್ರ ಮುಂದಾಡಿ ಒಂದು ತೂಣಲ್ಲಿ ಕಟ್ಟಿ ಹಾಕಿ ಅವ್ರನ್ನ ಹೊಡಿಯೋರು. ಏನಾಯ್ತು? ಆಗ ಬಂದು ಅವರು ಏನಾಯ್ತು ಕರೆಕ್ಟ್, ಹೇಳಿದವರಿಗೆ ಎಲ್ಲನೇ ಕರೆಕ್ಟ್. ಆಗ ದೇವರೇ ಅಲ್ಲಿ ಅಕ್ಷರೀರಿಯಾಗಿ ಇದು ಪುರಂದರದಾಸರ ಮೇಳ ತಪ್ಪಿಲ್ಲ, ಅದು ನಾನೇ ಮಾಡಿದೆ ಅಂತ ಹೇಳಿದ್ರು. ಸರಿಯಾ? ಓಕೆ. ಆಗ ಇದ್ರಲ್ಲಿ ಏನ್ ಮಾಡ್ತಾರೆ? ಸರಿ, ಈಗ 5 ಮಾರ್ಕ್ಸ್. ಓಕೆ, ಸರಿಯಾ? ಈ ಒಂದು ಇದಕ್ಕೆ ಎಕ್ಸ್ಟ್ರಾ ಒಂದು ಕ್ವಶ್ಚಿನ್ ಕೇಳ್ತಾನೆ. ಈ ಕ್ವಶ್ಚಿನ್ ಏನಂದ್ರೆ ಅದರಿಂದ ಅಲ್ಲಿ ಒಂದು ಸಂಪ್ರದಾಯ ಇದೆ. ಏನ್ ಸಂಪ್ರದಾಯ? ಈ ಇನ್ಸಿಡೆಂಟ್ ನಡೆದ್ರಿಂದ ಅಲ್ಲಿ ಒಂದು ಸಂಪ್ರದಾಯ ನಡೀತಾ ಇದೆ. ಏನು? ಪುರಂದರದಾಸರು ಕಟ್ಟಿಟ್ಟಿದ್ದಾರೆ ಅಲ್ಲಿ, ಈತೊಂದು ಫಾಲೋ ಮಾಡ್ತಾರೆ ಎಲ್ಲಾರನ್ನೇ. ಏನು? ಯಾರು? ಯಾವೇ ಮುಖ್ಯ ಪ್ರಾಣ ಸ್ಕೂಲಿಯ ಈ ಕ್ವಶ್ಚಿನ್ ಯಾರಿಗೆ? ಮುಖ್ಯ ಪ್ರಾಣ, ಸಾರಿ, ಮುಖ್ಯ ಪ್ರಾಣ ಗ್ರೂಪ್. ಯಾರು? ಬರ್ತಿಕಾವಾ? ದಾಸನ ಬಂದು ಹಳದ ಪಿಲ್ಲರ್ಲಿ ಬಂದು ಅವ್ರನ್ನ ಪೂಜೆ ಮಾಡ್ತಾರಿಯ. ಪೂಜೆಯ ಏನ್ ಮಾಡ್ತಾರೆ? ಪೂಜೆ ಮಾಡ್ತಾರೆ. ಪೂಜೆ ಮಾಡ್ತಾರೆಯಾ? ಇಲ್ಲ. ಪೂಜೆ ಮಾಡಿ ಬೇಡಿಕಿಂತಾರೆ. ವೆರಿ ಗುಡ್, ಕಟ್ಟಿ ಇಡಕಂತಾರೆ. ವೆರಿ ಗುಡ್, ವೈಭವ್. ಓಕೆ, ಅದನ್ನ ಆಲಿಂಗನ ಮಾಡಿಂತಾರ. ಹೋಗಲ್ಲ. ಸರಿಯಾ? ಸರಿ. ಇನ್ನೊಂದು ಇದು ಕೊಂಚ ಕಷ್ಟವಾದ ಕ್ವಶ್ಚೆ. ಆ ಸಮಯದಲ್ಲಿ ಪುರಂದರದಾಸರು ಅವರನ್ನ ಕಟ್ಟಿಟ್ಟು ಬುಡಿಯಾವಳ ಹೇಳಿದ ಹಾಡು ಏನು? ಅಯ್ಯೋ, ಈ ಕ್ವಶ್ಚಿನ್ ಎಕ್ಸ್ಟ್ರಾ ಕ್ವಶ್ಚಿನ್. ಯಾರು? ಚಿನ್ಮಯ್ಯ. ಚಿನ್ಮಯಿ ಫಸ್ಟ್ ಗ್ರೂಪ್ ಇದ್ದಿ ಇವಾಗ ಡಯಲ್ಲ ಅಂದ್ರೆ ಹೇಳುವ ಒಂದು. ಈಗ 6 ಮಾರ್ಕ್ಸ್ ಕೊಟ್ಟಾಯ್ತು, 5+1. ಈ ಕ್ವಶ್ಚಿನ್ ಹೇಳಿದ್ರೆ +2 ಸಿಕ್ಕಿಡೋದು. ಸರಿ, ಯಾರು ಟ್ರೈ ಮಾಡ್ತಾರಾ? ಮುಖ್ಯ ಪ್ರಾಣ ಗ್ರೂಪ್ ಓಕೆ ಗುರುಗಳೇ. ಏನು? ಸರಿ, ಎಲ್ಲ ಸೇವೆ ಮಾಡಿ. ಸರಿ. ಓಕೆ, ಗೋಯಿಂಗ್ ಟು ವೇದವ್ಯಾಸ ಸ್ಕೂಲ್. ಆ ವೇದವ್ಯಾಸ ಗ್ರೂಪ್ ಏನಪ್ಪಾ? ಮುಯಿಗೆ ಮುಯಿ ತೀರಿತು. ವೆರಿ ಗುಡ್. ಮುಯ್ಯಿಗೆ ಮುಯ್ಯಿ ತೀರಿತು. ಪಳಿಗೆ ಪಳಿ. ಏನು? ಮುಯ್ಯಿಗೆ ಮುಯ್ಯಿ ತೀರಿತು. ಸರಿ, ಇದು ಬಂದು ವೇದವ್ಯಾಸಗೆ ಹೋಯಿತು ಒಂದು ಪಾಯಿಂಟ್ ಅಂತ ನಾವು ಹೇಳಿದ್ರು. ಮುಯ್ಯಿಗೆ ಮುಯ್ಯಿ ತೀರಿತು. ಏನಾಯ್ತು? ಸರಿ, ಇದಕ್ಕೆ ಎಕ್ಸ್ಟ್ರಾ ಕ್ವಶ್ಚಿನ್. ಅದು ಎದಕ್ಕೆ ಮುಯ್ಯಿಗೆ ಮುಯ್ಯಿ ತೀರಿತು ಅಂತ ಹೇಳಿದ್ರು? ಈ ಕಥೆ ಯಾರು ಹೇಳ್ತೀರಿ? ಈ ಕಥೆ ಯಾರು ಹೇಳ್ತೀರಿ? ಸರಿಯಾದ ಗುರು ಅವರು ಬಂದು ಯಾರು ಹೇಳೋದು? ಅಂಕಿತಾ ಹೇಳಮ್ಮ. ಅವ್ರು ಬಂದು ದಾಸರಾಗಕ್ ಮುಂಚೆ ಅವ್ರು ಬಂದು ಒಂದ್ ಸರ್ವರ್ನ ಬಂದು ಅವ್ರ ತಲೆಯಲ್ಲಿ ಒಂದ್ ಸತಿ ಹೊಡೆದ್ರು. ಅದಕ್ಕೆ ಬಂದು ಇದನ್ನ ಅವ್ರು ಬಂದು ಟಿಟ್ ಫಾರ್ ಟಾಟಾಗ ಒಂದು ಹಾಡು ಬರೀತಾರಿಯ. ದಾಸರಾಳಕ್ಕೆ ಮುಂಚೆ ಇಲ್ಲ, ದಾಸರಾದ ಮೇಲೆ ತಾನೆ ಹಾ. ದೇವರೇ ಬಂದು ಒಂದು ಸೇವಕ ರೂಪದಲ್ಲಿ ಬಂದು ಅವರಿಗೆ ಕೆಲಸ ಮಾಡ್ತಾ ಇದ್ದ. ಅವ ಸೇವಕನಾಗಿ ಬಂದಿದ್ರು. ಆಗ ಒಂದಿನ ಡಿಲೇ ಮಾಡಿದಕ್ಕೆ ಏನ್ ಮಾಡಿದ್ರು? ತಮ್ಮಿಗೆ ಎಷ್ಟು ಪೆಟ್ಟು ತಳಮಳ ಕೊಟ್ರು, ಕೊಟ್ಟಿಕ್ಕಿರೋ. ಆ ಪೆಟ್ಟಿಗೆ ಬದಲು ಆಮೇಲೆ ತೆಲಕ್ತು. ಆಮೇಲೆ ನೋಡಿದ್ರೆ ಅವ ಸೇವಕನೇ ಬಂದುಟ. ದೇವರು ಬಂದದ್ದು ಇಷ್ಟು ದಿನ ಇದ್ದದ್ದು ಸೇವಕ ಅಂತೆಲ್ಲ ಕಂಡ್ರು. ಆಗ ದೇವರಿಗೆ ಪೆಟ್ಟು ಕೊಟ್ಟುಂಟಲ್ಲ, ನೀ ಅದ್ರ ಬದಲು ನಂಗೆ ಪೆಟ್ಟು ಕೊಟ್ಟುಂಟಿ ಅಂತ ದೇವರು ಹೇಳಿರು. ಮುಯ್ಯಿಗೆ ಮುಯ್ಯಿ ತೀರಿತು ಅಂತ ಪುರಂದರದಾಸರು ಮಾಡಿರು. ಸರಿಯಾ? ಇದು ಯಾರಿಗೆ ಪಾಯಿಂಟ್? ಪಾಯಿಂಟ್ ಇಲ್ಲ, ಇದಕ್ಕೆ ಪಾಯಿಂಟ್. ಸರಿ, ಮುಡಿಸಿಮಣವಾ? ಸರಿ, ಒಂದೋಡ ಮುಡಿಸಿಮಣ. ವ್ರತ ಪೂಜೆಗಳು, அடுத்த ವಾರ ಪೂಜೆ ಎಲ್ಲ ಇಟ್ಟು ಮಣ. ಸರಿ, ಇದು ಯಾರು ಕ್ವಶ್ಚಿನ್? ಇದು ಕ್ವಶ್ಚಿನ್ ಯಾರು? ವೇದವ್ಯಾಸ. ಸರಿ, ವೇದವ್ಯಾಸ ಗ್ರೂಪಿಗೆ ಮುಖ್ಯ ಪ್ರಾಣ ಈ ಒಂದು ಗುರುಗಳು ಯಾರು? ಬೃಂದಾವನ. ಕ್ವಶ್ಚಿನ್ 1.
ಅದಲ್ಲಿ ಅವರು ಗ್ರಂಥ ಕೂತುಂಡು ಬರಿತಾರಲ್ಲ, ಊರಿನಲ್ಲಿ ಕೂತುಂಡು ಗ್ರಂಥವನ್ನು ಬರೆದರು. ನಂಬರ್ 2. ಆಗ ಅವರು ಮಾಡಿದ ಪ್ರತಿಷ್ಠೆ ಏನು? ನಂಬರ್ 3. ಇದು 3 ಆನ್ಸರ್ ಮಾಡ್ರಿ, 5 ಮಾರ್ಕ್ಸ್. ಫಸ್ಟ್ ಕ್ವಶನ್ ಯಾರು? ವೇದವ್ಯಾಸ ಗ್ರೂಪ್ ಆನ್ಸರ್ ಮಾಡ್ರಿಪ್ಪ. ವ್ಯಾಸರಾಜ ಬೃಂದಾವನನಾ? ಸರಿ, ಒಂದು ಹಿಡಿತು, ಇನ್ನೊಂದು 1 more ಅಟೆಂಪ್ಟ್. ವಾದಿರಾಜ. ಇಲ್ಲ. ಸರಿ, ಪಾಸ್ ಮಾಡಿ ಮೇಡವಾ. ಮುಖ್ಯ ಪ್ರಾಣ ಗ್ರೂಪ್ ಆನ್ಸರ್ ಮಾಡ್ತಾರಾ? ಓಕೆ ಗುರುಗಳೇ. ವೆರಿ ಗುಡ್. ಅಜಯ್ ರಘುತ್ತಮ ತೀರ್ಥರ. ಸರಿ, ಎನಿಸಿದೆ. ಅವ್ರು ಬಂದು ಗ್ರಂಥ ಬರೆಯೋ ಸಲ ಶ್ರೀರಂಗ. ವೆರಿ ಗುಡ್. ಸರಿ, ಅವ್ರು ಪ್ರತಿಷ್ಠಾಪನ ಮಾಡಿದ್ದು ಅಲ್ಲಿ ಒಂದು ಮುಖ್ಯ ಪ್ರಾಣ ದೇವ್ರನ್ನ. ಅವ್ರ ಹೆಸರೇನು? ಏನೋ ಬಂತೆ. ಅವ್ರು ಮಾಡಿದ ಗ್ರಂಥ ಹೆಸರೇನು? ಭಾವಬೋಧ. ಭಾವಬೋಧ. ಅಲ್ಲಿ ಪ್ರತಿಷ್ಠೆ ಮಾಡಿದ ಆಂಜನೇಯ ಹೆಸರು? ಭಾವಬೋಧ ಭಾವಬೋಧ ಮುಖ್ಯ ಪ್ರಾಣ ದೇವ್ರು. ಭಾವಬೋಧ ಆಂಜನೇಯ. ಓಕೆ, ವೆರಿ ಗುಡ್. ಮಿಸ್ ಮಾಡ್ತೀನಿ. ಹ್ಮ್. ಅದಕ್ಕೆ ಹತ್ತಲೇ ಬೃಂದಾವನ ಇರೋದು ಸತ್ಯಪ್ರಮೋದ ತೀರ್ಥಂತೆ. ವೆರಿ ಗುಡ್ ಆನ್ಸರ್. ಅವ್ನು ತುರ್ಪುರಲ್ಲೂ correct. ಇದು ಎಕ್ಸ್ಟ್ರಾ ಆನ್ಸರ್. ಸೂಪರ್ ಹೇಳ್ತೀಯಾ? ಅವರಿಗೆ ಬಂದು ಅವ್ರ ಆರಾಧನಾ ದಿನ ಮಟ್ಟುತ್ತಾ ಅವರಿಗೆ ಅಭಿಷೇಕ. ಯಾರಿಗೆ? ರಘೋತ್ತಮರಿಗೆ. ರಘುತ್ತಮರಿಗೆ ಅಭಿಷೇಕ ಎಲ್ಲ ಇದೆ. ಸಿಂಪಲ್ ಆಗಿ ಮಾಡೋರು. ಪೂಜೆ ಬಂದು ಸಿಂಪ್ಲಿಫೈಡ್ ಪೂಜೆ. ಓಕೆ, ಸೊ 5 ಏಕಾದಶಿ ಮಾರ್ಕ್ಸ್ ವೈಕುಂಠ ಮುಖ್ಯ ಪ್ರಾಣ. ಏಕಾದಶಿ ದಿನ ಅವರು ಬೃಂದಾವನಸ್ಥರ ಇದೆ. ಎನಿಸಿದಪ್ಪ, ಇದು ತಿಳಿಯದ. ಸರಿ, ಇನ್ನೊಂದು ಅಡಿಷನಲ್ ಕ್ವಶನ್ 2 ಮಾರ್ಕ್ಸ್ ಇದೆ. ಓಕೆ ಅಡಿಷನಲ್ ಕ್ವಶನ್ 2 ಮಾರ್ಕ್ ಇದೆ. ಇದು ತಿರುಸಿ ವೇದವ್ಯಾಸವೇ ಓದ್ತೆ. ರಘೋತ್ತಮ ತೀರ್ಥರು ಯಾರ ಅವತಾರ? ವೇದವ್ಯಾಸ. ರಘೋತ್ತಮ ತೀರ್ಥರು ಯಾರ ಅವತಾರ? ತಿಳಿಯದ? ಗುರುಗಳೇ ನಾನ್ ಹೇಳಲ್ಲ. ಎದ್ದಿ ಇಲ್ಲವಾ? ಅಣ್ಣ ಮುಖ್ಯ ಪ್ರಾಣ ವೇದವ್ಯಾಸ ಟೀಮಾ? ಮತ್ತೆ ಅವನ ಏನಿದ್ರು ಪಾಯಿಂಟ್ ಉಂಟು, ಹೇಳು. correct ಹೇಳ್ತಾರ? ರುದ್ರದೇವ್ ರೂಪ. ಹ? ರುದ್ರದೇವ್ ರೂಪ. ಇಲ್ಲ, ಯಾರು ಹೇಳೋದು? ಅಂಬ್ರಿನಿ. ಗಡೋತ್ಕಜ. ಕರೆಕ್ಟ್ ಆದ ಆನ್ಸರ್ ಅಂದ್ರೆ ಗಡೋತ್ಕಜ ಅವತಾರ. ರೈಟ್, ವೆರಿ ಗುಡ್. ಒಂದು ಆನ್ಸರ್ ಕರೆಕ್ಟ್. ಮಹಾಭಾರತದಲ್ಲಿ ಭೀಮನ ಮಹಾ ಗಡೋತ್ಕಜ ಅವ್ರ ಮೂಲ ರೂಪ ಏನು? ಅಣ್ಣ ಮುಖ್ಯ ಪ್ರಾಣ ಕೇಳಿದ್ರೆ ಪ್ರಹ್ಲಾದ್ ಆನ್ಸರ್ ಮಾಡುವ. ಅವನೇದ ಹೇಳ್ದಾನ ಹೇಳ್ಸಿಕೊಳ್ಳ. ಮುಖ್ಯ ಪ್ರಾಣ ಅಂತ ಹೇಳಿದ್ರೆ ಅವ ಆನ್ಸರ್ ಮಾಡ್ತಾನೆ. ಈಗ ಯಾರಿಗೆ ಓದ್ತದ? ವೇದವ್ಯಾಸ ನೀವು ಓದ್ತದ. ಸರಿ ಸರಿ, ಗಡೋತ್ಕಜ ಅಂತ ಹೇಳಿದ್ದಾರೆ. ಪಾರ್ಷಿಯಲ್ ಆನ್ಸರ್ ಕರೆಕ್ಟ್. 1 ಮಾರ್ಕ್ ಉಂಟು. ಬಟ್ ಮೂಲ ರೂಪ ಏನು ಅಂತ ಹೇಳ್ಕೊ. ಸರಿ, 1 ಮಾರ್ಕ್ ಟು ಮುಖ್ಯ ವೇದವ್ಯಾಸ ಗುರು. ಅಜಯ್ ಹೇಳಿದ್ದಿಂದ. ಏನದು? ಸರಿ ಸರಿ, ಗೋಯಿಂಗ್ ಟು ಮುಖ್ಯ ಪ್ರಾಣ. ಆನ್ಸರ್ ಏನು? ಹೇಳಿಡು. ಕೇಳ ಕುಟ್ಟಿ ಈಗ ಹೇಳು ಕಣ್ಣ. ನಿವೃತ್ತ ದೇವತೆ. ವೆರಿ ಗುಡ್. ವೆರಿ ಗುಡ್ ಆನ್ಸರ್ ಪ್ರಹ್ಲಾದ. ನಿವೃತ್ತಿ ಎಂಬುದು ಯಾರು? ಅದೇನು ಅಷ್ಟದಿಕ್ಪಾಲಕರಲ್ಲಿ ಒಬ್ಬ ನಿವೃತ್ತಿ ದೇವತಾ. ಸರಿ, ಈಗ ನಾ ಒಂದು ಇದು ಎಕ್ಸ್ಟ್ರಾ ಕ್ವಶನ್ ಕೇಳ್ತಾನ. ಸೊ 1 ಮಾರ್ಕ್ ಟು ಮುಖ್ಯ ಪ್ರಾಣ ಸಿಕ್ಕೊಡ್ತು. ಸರಿಯಾ? ಇದ್ರ ಒಂದು ಕ್ವಶನ್. ಈ ನಿವೃತ್ತಿ ದೇವತೆ ಅವರು ಇರಾದ್ರಿಂದ ಅವ್ರು ಪೂಜೆ ಮಾಡವನ ಒಂದು ವಿಷಯ ನಡೀತು. ಅದೇನು ತಿಳಿಯದ? ವೆರಿ ಗುಡ್. ಹೇಳು ಅಜಯ್, ಹೇಳು. ಯಾರು ನೋಡಿರು? ಇಲ್ಲ. ವೈಫ್ ಬ್ರಹ್ಮಚಾರಿ. ಒಂದು ಹೇಳು ಹೇಳು ಕಣ್ಣ. ನೀ ಕತೆ ಕೇಳಿದಿಲ್ಲ, ನೀ ಹೇಳು. ನಿಂಗೆ ಯಾರು ಜ್ಞಾಪಕ ನೋಡಿರು? ಅಜಯ್ ಯಮಧರ್ಮರಾಜ ನೋಡಿರು ಅಂತ ಹೇಳ್ಟ್ರು. ಯಾರದು? ಕನಕ. ಅವ್ರ ಮುಖ ಈ ಬೃಂದಾವನಲ್ಲಿ ಇದೆ. ಒಂದು ಕ್ಲೂ ಕೊಟ್ಬಿಟ್ಟೆ. ಆ ಯಮಧರ್ಮರಾಜ ನೋಡಿದವ್ರ ಮುಖ ಈ ಬೃಂದಾವನಲ್ಲಿ ಇದೆ. ಎಲ್ಲಿದ್ದ? ತಿಳಿಸದು ಇದ್ರಲ್ಲಿ ಇಲ್ಲ. ಅದು ಯಾರು? ಗುರುಗಳೇ, ನಾನು ವೇದವ್ಯಾಸ ಟೀಮ್ ಹೇಳ್ಬೋದಾ? ಹೇಳಪ್ಪ, ಪರವಾಗಿಲ್ಲ. ಇದು ಎಕ್ಸ್ಟ್ರಾ ತಾನೆ. ಅವ್ರ ತಾಯಿ ಮುಖ ಇದೆ. ವೆರಿ ಗುಡ್. ಅವರ ತಾಯಿಗೆ ರಾಮದೇವರ ಪೂಜೆ ಸಮಯದಲ್ಲಿ ನಿವೃತ್ತಿ ದೇವತೆ ಎಂಬಾದ್ರಿಂದ ಎಲ್ಲ ಅಷ್ಟದಿಕ್ಪಾಲಕರುಗಳು ಬರ್ತಾ ಇದ್ರು. ಆಗ ಯಮಧರ್ಮರಾಜರನ್ನು ಕಾಣಿಸಿದ್ರು. ಆಗ ಅವರ ಅಮ್ಮ ಅಂಜಿಕೊಂಡಾಗ ಅವ್ರೇನ್ ಮಾಡಿದ್ರು? ಆಗ ಯಮಧರ್ಮರಾಜತ್ಲಿ ನಮ್ಮ ತಾಯಿ ಕಣ್ಣಿಗೆ ತಿಳಿಯದೆ ಬಂದು ಹೋಗಿ ಅಂತ ಹೇಳಿದ್ರು. ಅವ್ರ ತಾಯಿ ಮೇಲೆ ಇಟ್ಟ ಪ್ರೀತಿ ಅಡೆಯಾಳವಾಗಿ ಏನ್ ಮಾಡಿದ್ರು? ಅವ್ರ ತಾಯಿಯನ್ನ ಬೃಂದಾವನದಲ್ಲಿ ವರೆದಿದ್ದಾರೆ. ಎಲ್ಲಿ ಗುರುಗಳೇ? ಅಮ್ಮನ ಬೈತಾ ಇದ್ದಿಲ್ಲ. ಯಾವ side ಇರೋದು? ಭಗವತ್ತಮರು ಏನ್ ಮಾಡಿದ್ದಾರೆ? ಬೃಂದಾವನದಲ್ಲಿ ಅವರ ಅಮ್ಮನ ಮುಖನ ಇಟ್ಟಿದ್ದಾರೆ. ಇದೆ ಅದಲ್ಲಿ. ನಾವು ಒಂದ್ಸರಿ ಹೋಗೋಣ, ನೋಡೋಣ. ಸರಿಯಾ?
ಸರಿ ಈತು ಇದು ಓಡ ಮುಡಿಸಿ ಮಾಡವ ಹೆಂಗಿತ್ತು ಕ್ವಿಸ್ ಚಂದ ಅದೆಯಾ? ಹಾ ಗುರುಗಳೇ. ಒಂದು ಡೌಟ್ ಗುರುಗಳೇ ಏನ್ಮಾ? ಗುರುಗಳೇ ಆದ್ರೆ ಒಂದು ಡೌಟ್ ಹ್ಮ್ ಸನ್ಯಾಸಾಶ್ರಮ ತಕೊಂಡ್ರೆ ಇರಿ ಬದಕೋರಿಪ್ಪ ಹೇಳುಮ್ಮ. ಈಗ ಮಾತ್ರ ಇದು ಮಾಡ ಅಂತ ಹೇಳ್ತಾರೆ ಬಟ್ ಲೈಕ್ ಇಂತ ಮಾದ್ರಿ ಇಲ್ಲ ಲೈಕ್ ಬೃಂದಾವನಲ್ಲಿ ಇಡಲ್ಲ ಕಾಮನ್ ಆರ್ ಲೈಕ್ ಏನು ಬೃಂದಾವನ ಕಾಮನ್? ಸಾರಿ ಮಾತಾಡ್ಸಿ ಹೇಳು. ಲೈಕ್ ಅವ್ರ ಅಮ್ಮನೋಡ ಇದು ಹಾ ಬೃಂದಾವನದ ವೃತ್ತಿಗೆಲ್ಲ ಇಡಲ್ಲ ನೆನೆಸ್ತಾನೆ. ಅವ್ರ ಮೂಲ ಬೃಂದಾವನದಲ್ಲಿದೆ. ಸರಿಯಾ? ಸರಿ ಸರಿ, ಎಲ್ಲರಿಗೂ ಪರಿಪೂರ್ಣ ಅನುಗ್ರಹವಾಗಲಿ. ಈ ಬರವರ ಏನ್ ಬರ್ತಾ ಇದೆ ನಮ್ಗೆ? ಧನುರ್ಮಾಸ. ಮಾರ್ಗಶೀರ್ಷ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯ. ಏನದು? ಯಾರ ಬರ್ತ್ಡೇ? ಯಾರು ಬರ್ತಾರೆ? ಹನುಮ ಜಯಂತಿ. ಹನುಮಂತ ದೇವರ ಹನುಮಂತ ದೇವರ, ಹಾ. ಹನುಮಂತ ಜಯಂತಿ ಬರ್ತಾ ಇದೆ. ಸರಿಯಾ? ಬರ್ತ್ಡೇ ಅಂತ ಏನೋ ಯೋಚನೆ ಮಾಡ್ತಾ ಇದ್ರಿ. ಹನುಮಂತ ದೇವರಿಗೆ ಜಯಂತಿ ಉತ್ಸವ ಬರ ಶುಕ್ರವಾರ ಬರ್ತಾ ಇದೆ. ಎಲ್ಲ ಎಷ್ಟು ಸಾಗಸವಂತ ಚಂದ ಎಲ್ಲ ಹುಡ್ತೀರಾ? ಹಾ ಗುರುಗಳೇ. ಸರಿಯಾ? ಪ್ರಾಕ್ಟೀಸ್ ಮಾಡ್ತಾರಾ? ನಮಾಮಿ ದೂತಂ ರಾಮಸ್ಯ ಯಂತ್ರೋದ್ಧಾರ ಗಣಮ ಸ್ತೋತ್ರ ಮಧ್ವಾಷ್ಟಕ ನಾವೆಲ್ಲ ಹೇಳಿಕೊಟ್ಟಿದ್ದೆವು. ಅದೆಲ್ಲ ಹೇಳ್ರಿ. ಎಲ್ಲರಿಗೂ ಪರಿಪೂರ್ಣ ಅನುಗ್ರಹವಾಗಲಿ ಅಂತ ಆಶೀರ್ವಾದ ಮಾಡ್ತಾನೆ. ಇವತ್ತು ನಾವು ಮಾಡಿದೀವಿ ಒಂದು ಪಾಠವನ್ನ. ಸಮಸ್ತ ಗುರುಗಳ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಲ್ಲಿ ಸೀತಾಪತಿ ರಾಮಚಂದ್ರ ದೇವರ ಪಾದಾರವಿಂದಗಳಲ್ಲಿ ಸಮರ್ಪಣ ಮಾಡೋಣ. ಶ್ರೀ ಕೃಷ್ಣಾರ್ಪಣ ಮಸ್ತು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ ಗುರುಗಳೇ. ಗುರುಗಳೇ ಹ್ಮ್. ಹರೇ ಶ್ರೀನಿವಾಸ. ಗುರುಗಳ ಯಂತ್ರೋದ್ಧಾರಕ ಹನುಮ ಸ್ತೋತ್ರ ಹ್ಮ್. ಅದು ಹೇಳು ಅಂಬರಣಿ. ಗ್ರೂಪ್ಲಿ ಕಲಿಸ್ತ್ರ ಯಂತ್ರೋದ್ಧಾರ ಗಣಮ ಸ್ತೋತ್ರವಾ? ಸಾರಿ ಅದೋಡ ಶ್ಲೋಕ ಅದೆಲ್ಲ ಲಾಸ್ಟ್ PDF 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 ತನಮ ನಂಬುದು ಫುಲ್ ಒಂದು ಸ್ತೋತ್ರ PDF ಅದಲ್ಲ, ಅದೇ ತರ ನಾ ಕಳಿಸ್ತಾನೆ. ಮತ್ತು ನಮ್ಮ ಮಹಾಲಕ್ಷ್ಮಿ ಅಷ್ಟೋತ್ರ ಮುಡಿಸಿದ ಕಳಿಸಿದಲ್ಲ ಒಂದ್ಸಾರಿ. ಅದಿವಾಗ ಇಲ್ಲ ಗುರುಗಳೇ. ಇಲ್ಲಮ್ಮ ಇದಪ್ಪ ಅದೇ ತಾನೆ ಒಂದೇ ಸ್ತೋತ್ರದಲ್ಲಿ ರೆಕಾರ್ಡಿಂಗ್ ಕೂಡ ಇದೆ ನೆನೆಸ್ತೇನೆ ನೀವು ಹೇಳಿ ಕಳಿಸಿದ್ದು. ಆದ್ರೆ ಕಳಿಸ್ತಾನೆ. ಇಲ್ಲ ನಿಂಗೆ ರೆಕಾರ್ಡ್ ಬೇಕಾ PDF ಬೇಕಾ? ಗುರುಗಳೇ ಎನಿಥಿಂಗ್ ಎರಡು ಎದಲಿ ಓಕೆ ಓಕೆ ಮಾ PDF 100 pages ಇದೆ. ನಾ ಕಳಿಸಿರ್ತಾನೆ. ಇದುವರೆಗೆ ನಾವು ತೆಗೆದ ಎಲ್ಲಾ ಸ್ತೋತ್ರ ಅದ್ರಲ್ಲಿದೆ. ಓಕೆ ಗುರು. ಆಗಲಿಮ್ಮ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನೆಕ್ಸ್ಟ್ ಸರಿ ಕೊಂಚ ಪ್ಲಾನ್ ಮಾಡಿ ಮಾಡೋಣ ನೆಕ್ಸ್ಟ್ ಟೈಮ್. ಇದು ಅನ್ಪ್ಲಾನ್ ಮಾಡಿದ್ದು. ಓಕೆ ಸರಿಪಾ.